ಕೃಷ್ಣವು ಬಲಜ್ಞಾನಕಾರ್ಯವು ಕೃಷ್ಣಾರಮಣರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೋ ಲಸತು ಶ್ರೀಮದಾನಂದತೀರ್ಥೇಂದುರ್ಮೋಹದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂದತಿ ಭವತಿ ಯದನುಭಾವಾತ್ ಯೇನ ಮುಕ್ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा वचसि निधत्तां सन्निधिं मानसे च आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः गुरुवादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिपुराट् चक्रवर्तिनं श्रीगुरुभ्यो नमः हरिः ओम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् हरिः ओम् मार्गशीर्ष मासದ ಏಕಾದಶಿಯ ತನಕ ಗೀತೆಯನ್ನು ಕೇಳಬೇಕು, ಆಮೇಲೆ ಬಿಟ್ಟು ಬಿಡಬೇಕು ಅಂತ ಒಂದು ಕ್ರಮ. ಯಾಕಂದರೆ ಏಕಾದಶಿ ಗೀತಾ ಜಯಂತಿ. ಇವತ್ತು ಭಗವಂತ ಕೃಷ್ಣ ಗೀತೆಯನ್ನು ತಾನು ಅರ್ಜುನನಿಗೆ ಉಪದೇಶಿಸಿದ ಅನ್ನುವ ಕಾರಣದಿಂದ ಇವತ್ತಿಗೆ ಗೀತಾ ಜಯಂತಿ ಅಂತ ಹೆಸರು. ಗೀತಾ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ ಅಂದರೆ ಗೀತೆ ಇನ್ನೂ ಕೂಡ ಬದುಕಿದೆ ಅಂತ ಅರ್ಥ. ಯಾಕಂದರೆ ಜಯಂತಿ ಅನ್ನೋ ಶಬ್ದದಿಂದ ಹೊರಡುವ ಅರ್ಥ ಬದುಕಿರುವಂಥದ್ದು ಅಂತ. ಯಾರು ಇನ್ನೂ ಬದುಕಿದ್ದಾನೆ ಅವನಿಗೆ ಹುಟ್ಟು ದಿನ ಆಚರಣೆಯನ್ನು ಮಾಡುವ. ಮರಣಿಸಿದ ನಂತರ ಜಯಂತಿ ಆಚರಣೆ ಅಂತಿರುವುದಿಲ್ಲ. ಆಮೇಲೆ ಮರಣವಾದ ದಿವಸವನ್ನು ಅನುಷ್ಠಾನ ಮಾಡುವುದು, ಶ್ರಾದ್ದ ಅಂತ ಅದನ್ನು ಕರೀತೇವೆ. ಗೀತಾ ಜಯಂತಿ ಅನ್ನುವ ಪ್ರಕ್ರಿಯೆ ಏನು ಹೇಳ್ತದೆ ಅಂದರೆ, ಭಗವದ್ಗೀತೆ ಇನ್ನೂ ಕೂಡ ಬದುಕಿದೆ. ಗೀತೆಯ ಬದುಕು ಅಂತ ಹೇಳಿದರೆ ಅದೊಂದು ತತ್ವದ ಬದುಕು. ಹೇಗೆ ಇವತ್ತು ಗಾಂಧಿ ಜಯಂತಿ ಅಂತೇಳಿದರೆ ಗಾಂಧೀಜಿಯವರು ಕೊಟ್ಟ ಒಂದು ತತ್ವ ಇದೆ, ಅಹಿಂಸಾ ತತ್ವ. ಆ ತತ್ವ ಬದುಕಿದೆ ಅನ್ನುವ ಅರ್ಥದಲ್ಲಿ ಜಯಂತಿಯನ್ನು ಅನುಷ್ಠಾನ ಮಾಡುವಂತೆ ಭಗವದ್ಗೀತೆಯ ತತ್ವ, ನಮ್ಮ ಸನಾತನ ಧರ್ಮದ ಮೂಲಭೂತವಾದ ಪ್ರಮೇಯಗಳು, ಅವೆಲ್ಲವುಗಳ ಅಸ್ತಿತ್ವದ ಪ್ರತೀಕವಾಗಿ ನಾವು ಭಗವದ್ಗೀತಾ ಜಯಂತಿಯನ್ನು ಇವತ್ತು ಅನುಷ್ಠಾನ ಮಾಡ್ತೇವೆ. ಮುಖ್ಯವಾಗಿ ಭಗವದ್ಗೀತೆ ಕೊಟ್ಟಂತಹ ತತ್ವ ಅಂತ ಹೇಳಿದರೆ, ಒಂದು, ಯಾವತ್ತಿಗೂ ಮನುಷ್ಯ ಸೋಲುವುದಿಲ್ಲ. ಸೋತಿದ್ದೇನೆ ಅಂತ ಭಾವಿಸ್ತಾನೆ ಹೊರತು ನಿಜವಾಗಿ ಸೋಲುವುದಿಲ್ಲ. ಕೊನೆಯ ಹಂತದಲ್ಲೂ ಜಯ ಅವನದ್ದೇ. ಆದರೆ ಜಯ ಸಿಗಬೇಕಾದರೆ ಮಾಡಬೇಕಾದ ಸಂಪೂರ್ಣ ಪ್ರಯತ್ನವನ್ನು ಅವ ಮಾಡ್ತಾ ಇಲ್ಲ. ಆ ಪ್ರಯತ್ನವನ್ನು ಮಾಡುವುದರ ಜೊತೆಗೆ ಅವನಿಗೆ ದೈವಬಲ ಅನ್ನೋದು ತಾನಾಗಿ ಸೇರಿಕೊಳ್ತದೆ. ದೈವಬಲದ ಜೊತೆಗೆ ಮಾನವ ಪ್ರಯತ್ನ ಅನ್ನೋದು ನಿಶ್ಚಯವಾಗಿಯೂ ಜಯವನ್ನು, ತತ್ರ ಶ್ರೀ ವಿಜಯ, ಅಲ್ಲಿ ಆತನಿಗೆ ವಿಜಯ ನಿಶ್ಚಯವಾಗಿಯೂ ಪ್ರಾಪ್ತಿಯಾಗ್ತದೆ ಅನ್ನುವುದು ಮಾನವ ಕುಲಕ್ಕೆ ಕೊಟ್ಟ ಗೀತೆಯ ಪ್ರಧಾನ ನಿರೂಪಣೆ. ಎರಡನೆಯದ್ದು, ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಭಗವಂತನ ಪೂಜೆ. ಆ ಭಗವಂತನ ಪೂಜೆಯ ಹಿನ್ನೆಲೆಯಲ್ಲಿ ನಾವು ನಮ್ಮ ಧರ್ಮಗಳ ಮೂಲಕವಾಗಿ, ಸ್ವಧರ್ಮದ ಮೂಲಕವಾಗಿ ನಾವು ಭಗವತ್ ಪೂಜೆಯನ್ನು ನಡೆಸಬೇಕು. ನಮಗೆ ವಿಹಿತವಾದ ಕರ್ಮವನ್ನು ಅನುಷ್ಠಾನ ಮಾಡಬೇಕು ಅನ್ನುವುದು ಗೀತೆಯ ಎರಡನೆಯ ಪ್ರಮುಖವಾದ ಉಪದೇಶ. ಈಗ ಮೂರನೆಯ ಉಪದೇಶ ಅದು 9ನೇ ಅಧ್ಯಾಯದಲ್ಲಿ ಬರ್ತದೆ. ಹಾಗಾಗಿ ನಾವು ಇವತ್ತು ನೋಡಬೇಕಾದ್ದು 9ನೇ ಅಧ್ಯಾಯ, ನವಮ ರಾಜವಿದ್ಯಾ ರಾಜಮುಖ್ಯ ಯೋಗವನ್ನು ಇವತ್ತು ನೋಡಬೇಕು. 9ನೇ ಅಧ್ಯಾಯದಲ್ಲಿ ಬರುವ ಮತ್ತೊಂದು ಪ್ರಮುಖವಾದ ಕೃಷ್ಣನ ಉಪದೇಶ ಅಂತ ಹೇಳಿದರೆ, ಯಾವುದನ್ನು ನಾವು ಜಡ ಅಂತ ಅಂದುಕೊಂಡಿದ್ದೇವೆಯೋ ಆ ಎಲ್ಲ ಜಡವಸ್ತುಗಳಲ್ಲೂ ಕೂಡ ಚೈತನ್ಯ ರೂಪಿಯಾದಂತಹ ಭಗವಂತ ಸಂಸ್ಥಿತನಿದ್ದಾನೆ. ಆದ್ದರಿಂದ ಯಜ್ಞ, ಯಾಗ ಮೊದಲಾದ ವಿಧಾನಗಳು ಕೇವಲ ಜಡದ ಆರಾಧನೆಯಲ್ಲ, ಅದು ಚೈತನ್ಯದ ಆರಾಧನೆ ಅನ್ನುವ ಅನುಸಂಧಾನ ನಮ್ಮಲ್ಲಿ ಬೇಕು. ಇದನ್ನು ಪ್ರಮುಖವಾಗಿ 9ನೇ ಅಧ್ಯಾಯದಲ್ಲಿ ಕೃಷ್ಣ ಉಪಪಾದನೆ ಮಾಡ್ತಾನೆ. ಅಹಂ ಕ್ರತುಃ ಅಹಂ ಯಜ್ಞ ಸ್ವಧಾಹಂ ಅಹಮೌಷಧಂ
ಮಂತ್ರೋಹಂ ಅಹಮೇ ವಾಜ್ಯಂ ಅಹಮಗ್ನಿರಹಂ ಹುತಂ. ಇದು ಈ ಅಧ್ಯಾಯದ 16ನೆಯ ಶ್ಲೋಕ. ಅಂದರೆ 15 ಶ್ಲೋಕ ನಾವು ಹಾರಿಸಿದ್ದೇವೆ ಅಂತ ಅರ್ಥ ಅಲ್ಲ. ಈ 15 ಶ್ಲೋಕಗಳಲ್ಲಿ ಕೃಷ್ಣ ಒಂದು ರೀತಿಯಲ್ಲಿ ತನ್ನ ಒಂದು ವ್ಯಾಪ್ತಿಯನ್ನು ಹೇಳ್ತಾನೆ. ದೇವರು ತನ್ನ ಬಗ್ಗೆ ಹೇಳಿಕೊಳ್ತಕ್ಕಂಥ ವಿಷಯ ಅದು ವೇದ, ಪುರಾಣ, ಇತಿಹಾಸ ಎಲ್ಲವೂ ಕೂಡ ಭಗವಂತನ ವ್ಯಕ್ತಿತ್ವವನ್ನು ವರ್ಣನೆ ಮಾಡುವುದನ್ನು ನಾವು ಕಾಣ್ತೇವೆ. ಹಾಗಾಗಿ ಆ ವಿಷಯವನ್ನು ಮುಂದಿನ ಭಾಗದಲ್ಲಿ ನಾವು ಆಲೋಚನೆ ಮಾಡ್ತಾ ಸಾಗೋಣ. ಕೃಷ್ಣನ ಪ್ರಮುಖ ಉಪದೇಶ ಇದು. ಅಹಂ ಕ್ರತು. ಕ್ರತು ಅಂದರೆ ಯಜ್ಞ ಅಂತ ಅರ್ಥ. ಇಟ್ಟಿಗೆಯನ್ನಿಟ್ಟು ನೆಲದಿಂದ 4 ಅಂಗುಲದಷ್ಟು ಎತ್ತರದ ವೇದಿಕೆಯನ್ನು ನಿರ್ಮಾಣ ಮಾಡಿ ಸ್ಥಂಡಿಲ ಅನ್ನುವ ಹೆಸರಿನ ಆ ವೇದಿಕೆಯಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ಅಗ್ನಿಯಲ್ಲಿ ಭಗವಂತನನ್ನು ಆರಾಧನೆ ಮಾಡುವ ವಿಧಾನವನ್ನು ಒಟ್ಟಂದದಲ್ಲಿ ಕ್ರತು ಅಂತ ಕರೀತಾರೆ. ಯಜ್ಞ, ಯಾಗ, ಹೋಮ, ಹವನ, ಕ್ರತು, ಮಹಾಯಾಗ, ಮಹಾಯಜ್ಞ, ಸತ್ರ ಈ ಎಲ್ಲ ಶಬ್ದಗಳಿಗೂ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ. ನೋಡುವುದಕ್ಕೆ ಪರ್ಯಾಯ ಪದ ಅಂತ ಅನಿಸಿದರೂ ಆ ಕರ್ಮಾನುಷ್ಠಾನದ ಸ್ವರೂಪದಲ್ಲಿ ಅಲ್ಪ ಭೇದ ಇದೆ. ಹೋಮ ಅಂದರೆ ಪ್ರತಿನಿತ್ಯ ಮಾಡುವಂಥದ್ದು, ಹವನ ಅಂತೇಳಿದರೆ ವಿಶೇಷ ದಿನಗಳಲ್ಲಿ ನಡೆಸುವಂಥದ್ದು. ಇಷ್ಟು ವ್ಯತ್ಯಾಸಗಳಿಂದ ಹೋಮ ಹವನಗಳಲ್ಲಿ ಭೇದ ಆಗ್ತದೆ. ಪ್ರತಿನಿತ್ಯ ಮಾಡ್ತಕ್ಕಂತಹ ಅಗ್ನೌಕರಣ, ಔಪಾಸನ, ಅಗ್ನಿ ಕಾರ್ಯಾದಿ ವಿಧಾನಗಳು ಇವನ್ನು ಹೋಮ ಅಂತ ಕರೆದರೆ, ವಿಶೇಷ ಕ್ರಮದಿಂದ ನಡೆಸುವ ಗಣಪತಿ ಹವನ ಇರ್ಬೋದು, ಪವಮಾನ ಸೂಕ್ತ ಹವನಗಳಿರ್ಬೋದು, ಇದನ್ನೆಲ್ಲ ಹವನ ಅನ್ನುವ ಶಬ್ದದಿಂದ ಕರೀತೇವೆ. ಹವನವೇ ಸ್ವಲ್ಪ ವಿಸ್ತಾರವಾದರೆ ಯಜ್ಞ ಅನ್ನುವ ಹೆಸರನ್ನು ಪಡೀತದೆ. 1000ಕ್ಕಿಂತ ಹೆಚ್ಚು ಆಹುತಿಗಳಿರ್ತಕ್ಕಂತಹ ಪ್ರಕ್ರಿಯೆಗಳು ಯಜ್ಞ ಅನ್ನುವ ನಾಮದಿಂದ ವ್ಯಾಖ್ಯಾನಿಸಲ್ಪಡ್ತವೆ. ಅದು ಸ್ವಲ್ಪ ಇನ್ನೂ ವಿಸ್ತೃತವಾದರೆ ಮಹಾಯಜ್ಞ ಆಗ್ತದೆ. 2-3 ದಿವಸಗಳಲ್ಲಿ ನಡೆಯತಕ್ಕಂಥದ್ದು ಯಾಗ ಅಂತ ಕರೆಸಿಕೊಳ್ತದೆ. 7 ದಿವಸಕ್ಕಿಂತ ಹೆಚ್ಚು ನಡೆದರೆ ಅದನ್ನು ಸತ್ರ ಅಂತ ಕರೀತೇವೆ. ಹೀಗೆ ಬೇರೆ ಬೇರೆ ಶಬ್ದಗಳಿಂದ ಅದರ ವ್ಯವಹಾರಗಳಿದ್ದಾವೆ. ಅವೆಲ್ಲವನ್ನು ಒಟ್ಟು ಸೇರಿಸಿ ಕ್ರತು ಅನ್ನುವ ಶಬ್ದದಿಂದ ಕರೀತಾರೆ. ಕ್ರತು ಅಂದರೆ ಅಶ್ವಮೇಧವೇ ಮೊದಲಾದಂತಹ ಅವರವರ ಧರ್ಮಕ್ಕೆ ಅನುಗುಣವಾಗಿ ಭಗವದಾರಾಧನೆಯನ್ನು ನಡೆಸುವುದಕ್ಕೆ ಬೇಕಾದಂತಹ ಅಗ್ನಿಮುಖ ಅಂದರೆ ಯಜ್ಞ. ಅಹಂ ಕ್ರತು. ಈ ರೀತಿಯ ಕ್ರತು ಅಂತ ಹೇಳಿದರೆ ಅದು ನಾನು ಅಂತ ಕೃಷ್ಣ ಹೇಳ್ತಾನೆ. ಅಹಂ ಯಜ್ಞ, ಆಮೇಲೆ ಯಜ್ಞ ಅಂದರೆ ನಾನು ಅಂತಾನೆ. ಸ್ವಧಾ ಅಹಂ ಅಂತಾನೆ. ಯಜ್ಞದಲ್ಲಿ ಆಹುತಿ ಕೊಡ್ತಕ್ಕಂಥದ್ದು ಪಿತೃಗಳನ್ನು ಉದ್ದೇಶಿಸಿ ಕೊಟ್ಟಾಗ ಅದಕ್ಕೆ ಸ್ವಧಾ ಅಂತ ಹೆಸರು. ಅಹಂ ಔಷಧಂ, ಅಗ್ನಿಯಲ್ಲಿ ಹೋಮಿಸತಕ್ಕಂತಹ ಅನೇಕ ಸಮಿಧೆಗಳು, ಅನೇಕ ರೀತಿಯ ಬಳ್ಳಿಗಳು, ಅಮೃತ ಬಳ್ಳಿ, ಗುಲೂಚಿ ಅಂತ ಕರೆಸಿಕೊಳ್ಳುವ ಅಮೃತ ಬಳ್ಳಿ ಮೊದಲಾದ ಔಷಧ ಅವೆಲ್ಲವೂ ನಾನೇ. ಮಂತ್ರೋಹಂ, ಯಜ್ಞದಲ್ಲಿ ಬಳಸುವ ವಾಗ್ವ್ಯಾಪಾರ ಮಂತ್ರಗಳು ಅದು ನಾನು. ಅಹಮೇವ ಆಜ್ಯಂ, ಆಜ್ಯವೂ ನಾನು. ಅಹಂ ಅಗ್ನಿ, ಆಜ್ಯವನ್ನು ಯಾವ ಅಧಿಷ್ಠಾನದಲ್ಲಿ ಹಾಕ್ತಿರುವಂತಹ ಅಗ್ನಿಯು ನಾನು. ಅಹಂ ಹುತಂ, ಹಾಕಿದ್ದದ್ದು ಹುತ ಆಗ್ತದಲ್ವ, ಹುತವೂ ನಾನೇ ಅಂತ. ಹೀಗೆ ದೇವರು ಒಂದು ವಿಶಿಷ್ಟವಾದ ಶಬ್ದಗಳಿಂದ ಹೇಳ್ತಾನೆ, ನಾನೇ ಎಲ್ಲವೂ ಅಂತ ಹೇಳ್ತಾನೆ. ಇಲ್ಲಿ ಎಲ್ಲವೂ ಭಗವಂತ ಅನ್ನುವ ಶಬ್ದಕ್ಕೆ ಅರ್ಥ ಎಲ್ಲವೂ ಭಗವದ್ ಅಧೀನ ಅನ್ನೋದು ಮೊದಲನೆಯದ್ದು. ಎಲ್ಲದರಲ್ಲೂ ಅಂತರ್ಯಾಮಿಯಾಗಿ ಭಗವಂತನಿದ್ದಾನೆ. ಇದು ನಮ್ಮ ಸನಾತನ ಧರ್ಮದ ಒಂದು ಪ್ರಮುಖವಾದಂತಹ ಅಂಶ. ಸನಾತನ ಧರ್ಮದಲ್ಲಿ ನಾವಿವತ್ತು ಹಿಂದೂ ಧರ್ಮ ಅಂತ ಏನು ಕರೀತೇವೆ, ಇದರಲ್ಲಿ ದೇವರು ಅಲ್ಲದೇ ಇದ್ದಂತಹ ವಸ್ತುವೇ ಇಲ್ಲ. ಈ ಗಂಟಾಮಣಿಯೂ ದೇವರಾಗ್ಬೋದು, ಈ ಪುಸ್ತಕವೂ ದೇವರಾಗ್ಬೋದು, ಈ ಟೇಬಲೂ ದೇವರಾಗ್ಬೋದು. ಪುಸ್ತಕವನ್ನು ನಾವು ಅಕಸ್ಮಾತ್ ಅದಕ್ಕೆ ಕಾಲು ತಾಗಿತ್ತು ಅಂತಾದರೆ ಅದನ್ನು ಎತ್ತಿ ತಲೆಯ ಮೇಲೆ ತಾಗಿಸಿಕೊಂಡು ಕಣ್ಣಿಗೆ ತಾಗಿಸಿ ಕೈ ಮುಗಿದು ಕೆಳಗಿಡ್ತೇವೆ. ಪುಸ್ತಕ ದೇವರು ಅನ್ನುವ ಭಾವನೆ ಅಂದರೆ ಅದರ ಅರ್ಥ ಆ ಪುಸ್ತಕ ಅನ್ನುವ ಜಡವಸ್ತು ದೇವರು ಅಂತಲ್ಲ. ಜಡವಾದ ಪುಸ್ತಕದಲ್ಲಿ ಅಂತರ್ಯಾಮಿಯಾಗಿ ಸರಸ್ವತಿ ಅಂತಕ್ಕಂತಹ ದೇವಿ ಇದ್ದಾಳೆ. ಆ ದೇವಿಯ ಒಳಗೆ ಅದನ್ನು ನಿಯಂತ್ರಿಸತಕ್ಕಂತಹ ಭಗವಂತನಿದ್ದಾನೆ, ಅವನೇ ಕೃಷ್ಣ. ಅಹಂ ಪುಸ್ತಕ ಅಂತ ದೇವರು ಹೇಳಿದರೆ ತಪ್ಪಲ್ಲ. ನಾನು ಪುಸ್ತಕ ಅಂದರೆ ಪುಸ್ತಕದ ಒಳಗೆ ಯಾವ ಶಕ್ತಿ ಅದನ್ನು ನಿಯಂತ್ರಿಸ್ತದೋ ಅದಕ್ಕೆ ನಿಯಾಮಕ ಶಕ್ತಿಯಾಗಿ ಅಂತರ್ಯಾಮಿಯಾಗಿ ನಾನಿದ್ದೇನೆ ಅಂತ ಅರ್ಥ. ಹಾಗಾಗಿ ದೇವರು ಎಲ್ಲವೂ ನಾನು ಅಂತ ಹೇಳಿದರೆ ಎಲ್ಲದರ ಒಳಗಿದ್ದು ಅದನ್ನು ನಿಯಂತ್ರಿಸುವವ ನಾನು ಅಂತ ಅರ್ಥ. ಮುಂದಕ್ಕೆ 11ನೇ ಅಧ್ಯಾಯದಲ್ಲಿ ಆ ಮಾತು ಸ್ಪಷ್ಟವಿದೆ. ಭಗವಂತನನ್ನು ಸರ್ವ ಅಂತ ಯಾಕೆ ಕರೆಯುವುದು? ಅದಕ್ಕೆ ಅರ್ಜುನ ಹೇಳುವುದು, ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವಃ. ಎಲ್ಲವನ್ನೂ ವ್ಯಾಪಿಸಿ ಅಂತರ್ಯಾಮಿಯಾಗಿರುವುದರಿಂದ ನಿನಗೆ ಸರ್ವ, ನೀನೇ ಎಲ್ಲವೂ ಅನ್ನುವ ಹೆಸರು. ಹಾಗಾಗಿ ಅಹಂ ಕ್ರತು ಯಜ್ಞ, ಅಹಂ ಸ್ವಧಾ, ಅಹಂ ಔಷಧಂ, ಅಹಂ ಮಂತ್ರ.
ಮಂತ್ರವೂ ನಾನಿದ್ದೇನೆ ಅಂದರೆ ಯಜ್ಞಯಾಗಾದಿಗಳಲ್ಲಿ ಬಳಸತಕ್ಕಂತಹ ಮಂತ್ರದ ಒಳಗೂ ಭಗವಂತನನ್ನು ಚಿಂತಿಸಬೇಕು. ಯಜ್ಞಕರ್ಮವನ್ನು ನಡೆಸುವವರಿಗೆ ಒಂದು ಎಚ್ಚರದ ಮಾತು ಸ್ಮೃತಿಗಳಲ್ಲಿ ಬರ್ತದೆ. ಅಲ್ಲಿ ಯಾವ ಯಾವ ಪದಾರ್ಥಗಳಿದ್ದಾವೆ ಅವೆಲ್ಲವುಗಳಲ್ಲೂ ಕೂಡ ಭಗವಂತನನ್ನು ಚಿಂತಿಸಬೇಕು. ಮಂತ್ರ ತಂತ್ರೋಪಕರಣ ಕರ್ತೃವನ್ನಿಷು ಕೇಶವಂ ದೇಶೇ ಕಾಲೇ ಚ ಮನ್ವಾನಾಃ ಕರ್ಮ ಕುರ್ವಂತಿ ನಿರ್ಮಲಂ. ಈ ಮಾತಿನ ಅರ್ಥ ಮಂತ್ರ, ತಂತ್ರ ಮತ್ತು ಉಪಕರಣ. ಉಪಕರಣ ಅಂತೇಳಿದರೆ ಬಳಸುವ ಸ್ರುವ ಅಂದರೆ ತುಪ್ಪವನ್ನು ಎತ್ತಿ ಅಗ್ನಿಯಲ್ಲಿ ಹಾಕುವುದಕ್ಕೆ ಬಳಸತಕ್ಕಂತಹ ಮರದ ಸಾಧನ, ಅದು ಉಪಕರಣ. ಜೊತೆಗೆ ಇಟ್ಟಿಗೆ, ಮರಳು ಮೊದಲಾದಂತಹ ಸ್ಥಂಡಿಲ ನಿರ್ಮಾಣಕ್ಕೆ ಬೇಕಾದ ಉಪಕರಣ. ಆಮೇಲೆ ಕರ್ತೃ ಅಂದರೆ ಯಜ್ಞವನ್ನು ನಡೆಸತಕ್ಕಂತಹ ಯಜಮಾನ. ವನ್ನಿ, ಯಾವ ಅಗ್ನಿಯಲ್ಲಿ ಆಹುತಿ ಕೊಡ್ತೇವೆ ಅಂತಹ ವನ್ನಿ. ವನ್ನಿ ಅಂದರೆ ವಹನು ನಯತೀತಿ ವನ್ನಿ, ಹಾಕಿದ ಆಹುತಿಯನ್ನು ಹೊತ್ತುಕೊಂಡು ಆಯಾ ದೇವತೆಗಳಿಗೆ ತಲುಪಿಸುವವ ಅಂತ ಅರ್ಥ. ವನ್ನಿ, ಅಹಂ ವನ್ನಿ. ಅವುಗಳಲ್ಲಿ ಮಂತ್ರ, ತಂತ್ರ, ಉಪಕರಣ, ಕರ್ತೃ ವನ್ನಿಷು ಕೇಶವಂ ದೇಶೇ ಕಾಲೇ ಚ ಮನ್ವಾನಃ. ಜೊತೆಗೆ ಯಜ್ಞಕರ್ಮವನ್ನು ನಡೆಸುವ ದೇಶ ಮತ್ತು ಕಾಲ, ಇದರಲ್ಲಿ ಇದು ಜಡ ಅಂತ ಆಲೋಚನೆ ಮಾಡದೆ ಅದರಲ್ಲೆಲ್ಲ ಭಗವತ್ತತ್ವ ಅಂತರ್ಯಾಮಿಯಾಗಿದೆ ಅಂತ ಯಾರು ತಿಳಿದುಕೊಂಡು ಕರ್ಮವನ್ನು ನಿರ್ಮಲವಾಗಿಸ್ತಾನೋ, ಈ ರೀತಿ ತಿಳಿದುಕೊಂಡವ ಕರ್ಮವನ್ನು ನಿರ್ಮಲವಾಗಿ ಮಾಡ್ತಾನೆ. ಅಂದರೆ ಜಡ ಅಂತ ತಿಳಿದುಕೊಂಡು ಆಜ್ಯವನ್ನು ಅಗ್ನಿಯಲ್ಲಿ ಹೋಮಿಸಿದರೆ ಅದರಿಂದ ಸಿಗತಕ್ಕಂತಹ ಫಲವೂ ಕೂಡ ಜಾಡ್ಯವಾಗ್ತದೆ. ಅಗ್ನಿಯಲ್ಲಿ ಚೈತನ್ಯವನ್ನು ಚಿಂತಿಸಿ, ಅಗ್ನಿಯಲ್ಲಿ ಹಾಕುವ ಆಜ್ಯದಲ್ಲೂ ಚೈತನ್ಯವನ್ನು ಚಿಂತಿಸತಕ್ಕಂತಹ ಈ ಯಾರು ಯಜಮಾನ ಇದ್ದಾನೆ ಕರ್ತೃ, ಆತ ಸ್ವತಃ ಚೈತನ್ಯ ಸ್ವರೂಪಿಯಾಗಿ ತನ್ನ ಶರೀರದಲ್ಲಿ ಮಂತ್ರನ್ಯಾಸಗಳನ್ನು ಮಾಡಿಕೊಂಡು ತಾನು ಆಹುತಿಯನ್ನು ಕೊಟ್ಟಾಗ ಅದನ್ನು ಭಗವಂತ ಸ್ವೀಕರಿಸ್ತಾನೆ. ಅದರ ಮೂಲಕ ಇದರಿಗೆ ಚೈತನ್ಯವೆಂಬ ಫಲವೇ ಪ್ರಾಪ್ತವಾಗ್ತದೆ. ಈ ನಿಟ್ಟಿನಲ್ಲಿ ಯಜ್ಞಕರ್ಮಗಳ ಬಗ್ಗೆ ಎಚ್ಚರವನ್ನು ಕೊಡುವ ಮಾತುಗಳನ್ನು ಕೃಷ್ಣ ಈ ಸಂದರ್ಭದಲ್ಲಿ ಹೇಳ್ತಾನೆ. ಆತ ಹೇಳ್ತಾನೆ, ಯಾರು ಈ ರೀತಿಯಾಗಿ ಯಜ್ಞಕ್ಕೆ ಸಂಬಂಧಪಟ್ಟಂತಹ ಪದಾರ್ಥಗಳಲ್ಲಿ ಭಗವತ್ ಸ್ವರೂಪವನ್ನು ಚಿಂತನೆ ಮಾಡದೆ ಕೇವಲ ಜಡ ಅನ್ನುವ ಭಾವದಿಂದ ಹೋಮಿಸ್ತಾನೋ ಅಂತಹ ವ್ಯಕ್ತಿ ದೇವಲೋಕಕ್ಕೆ ಹೋಗಬಹುದು. ಆದರೆ ಯಾಕೆ ಹೋಗ್ತಾನೆ? ಮತ್ತೆ ಕೆಳಕ್ಕೆ ಬೀಳುವುದಕ್ಕೋಸ್ಕರ ಹೋಗ್ತಾನೆ. ತ್ರೈವಿದ್ಯಾಮಾಂ ಸೋಮಪಾಃ ಪೂತಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್. ತ್ರೈವಿದ್ಯಾ ಅನ್ನುವುದು ಒಂದು ಶಬ್ದ. ಈ ಶಬ್ದದ ಅರ್ಥ ಏನು ಗೊತ್ತೋ? ಅದು ಭಾರಿ ಹೊಗಳುವ ಶಬ್ದ ಏನಲ್ಲ. ತ್ರೈವಿದ್ಯಾ ಅಂದರೆ ಮೂರು ವೇದಗಳನ್ನು ಮೂರಾಗಿ ಕಾಣುವವ ಅಂತ ಅರ್ಥ. ಇದು ಋಗ್ವೇದ, ಇದು ಯಜುರ್ವೇದ, ಇದು ಸಾಮವೇದ ಅಂತ ಆ ಮೂರರಲ್ಲಿ ಭೇದ ಮಾಡುವವ ಅಂತ ಅರ್ಥ. ಈ ಭೇದ ಮಾಡುವುದು ಅಷ್ಟು ಸಮಂಜಸವಾದ ಕ್ರಮ ಅಲ್ಲ. ಆದರೆ ಆರಂಭದ ಹಂತದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದಗಳಲ್ಲಿ ಮನುಷ್ಯನಿಗೆ ಭೇದ ಕಾಣಿಸ್ತದೆ. ಋಗ್ವೇದ ಭಗವಂತನ ಅರ್ಚನೆಗೋಸ್ಕರ ಇರುವಂಥದ್ದು, ಯಜುರ್ವೇದ ಭಗವಂತನನ್ನು ಕುರಿತು ಹೋಮಿಸುವುದಕ್ಕೋಸ್ಕರ ಇರುವಂಥದ್ದು, ಸಾಮವೇದ ಅನ್ನುವುದು ಭಗವಂತನನ್ನು ಗಾನಾರಾಧನೆ ನಡೆಸುವುದಕ್ಕೋಸ್ಕರ ಇರುವಂಥದ್ದು, ಸಂಗೀತದ ಮೂಲಕ ಆರಾಧಿಸುವುದಕ್ಕೆ ಇರುವಂಥದ್ದು. ಹೀಗೆ ಋಗ್ವೇದ ಬೇರೆ ಕೆಲಸಕ್ಕೆ, ಯಜುರ್ವೇದ ಬೇರೆ ಕೆಲಸಕ್ಕೆ, ಸಾಮವೇದ ಮತ್ತೊಂದು ಕೆಲಸಕ್ಕೆ, ಹೀಗೆ ಯೋಚಿಸಿದಾಗ ವೇದವನ್ನು ವಿಭಜಿಸಿದ ಹಾಗೆ ಆಗ್ತದೆ. ಆದರೆ ಈ ಮೂರೂ ವೇದವೂ ಕೂಡ ಭಗವಂತನ ಸ್ವರೂಪವನ್ನೇ ವರ್ಣನೆ ಮಾಡ್ತದೆ. ಒಂದು ವೇದದಿಂದ ಮತ್ತೊಂದು ವೇದಕ್ಕೆ ಭೇದ ಇಲ್ಲ. ಎಲ್ಲ ವೇದವೂ ಕೂಡ ಭಗವತ್ತತ್ವ ಪ್ರತಿಪಾದಕ ಅನ್ನುವ ರೀತಿಯಲ್ಲಿ ಮೂರು ವೇದಗಳನ್ನು ಏಕಮುಖದಲ್ಲಿ ನೋಡತಕ್ಕಂಥವ ಅವಜ್ಞಾನಿ. ಯಾರು ಮೂರು ವೇದಗಳನ್ನು ಬೇರೆ ಬೇರೆ ಮಾಡಿ ಬರೀ ಕರ್ಮದ ವಿನಿಯೋಗಕ್ಕೋಸ್ಕರ ಅಂತ ಭಾವಿಸ್ತಾನೋ ಅಂಥವ ತ್ರೈವಿದ್ಯಾ. ಕೃಷ್ಣ ಅವನನ್ನು ತ್ರೈವಿದ್ಯಾ ಅಂತ ಕರೀತಾನೆ. ತ್ರೈವಿದ್ಯಾ ಅಂದರೆ ವಿದ್ಯೆಯನ್ನು ಮೂರಾಗಿಸಿದವ. ವಿದ್ಯಾ, ವಿದ್ಯೆಯನ್ನು ಮೂರಾಗಿಸಿದ್ದಾನೆ ಅಥವಾ ವೇದಗಳನ್ನು ಮೂರಾಗಿಸಿದ್ದಾನೆ. ಅಂಥವನು ಏನು ಮಾಡ್ತಾನೆ? ಯಜ್ಞಕರ್ಮಗಳಲ್ಲಿ ಬಹಳ ನಿರತ. ಸೋಮಪಾ ಪೂತಪಾಪಾಹ, ಸೋಮಪಾನ ಮಾಡ್ತಾರೆ. ಸೋಮಪಾನ ಅಂತೇಳಿದರೆ ಯಜ್ಞದಲ್ಲಿ ಬಳಸಬೇಕಾದ ಸೋಮರಸವನ್ನು ಬಳಸಿ ಸ್ವಾದಿಷ್ಟವೂ ಮದಿಷ್ಠವೂ ಆದ ಸೋಮಧಾರೆಯಿಂದ ಆಹುತಿಯನ್ನು ಕೊಟ್ಟು ಕೊನೆಗೆ ಅವಶಿಷ್ಟವಾದಂತಹ ಸೋಮರಸವನ್ನು ಇದು ಯಜ್ಞಶಿಷ್ಟವಾದ ಪ್ರಸಾದ ಅಂತ ಸ್ವೀಕಾರ ಮಾಡುವುದಕ್ಕೆ ಸೋಮಪಾನ ಅಂತ ಹೆಸರು. ಅಲ್ಲಿ ಸೋಮವನ್ನು ಯಾಗ ಮಾಡಿ ಸೋಮಪರಾಗಿ ಸೋಮಪಾನ ಮಾಡಿದರೆ ಫಲ ಏನು?
ಯಾರು ಸೋಮಪಾನ ಮಾಡ್ತಾನೋ ಅಂಥವ ಸ್ವರ್ಗವನ್ನು ಪಡಿತಾನೆ ಎನ್ನುವುದು ಅದರ ಫಲ. ಅಂದರೆ ಸೋಮಯಾಗ ಮಾಡಿದವನಿಗೆ ಸ್ವರ್ಗ ಫಲ. ಪೂತ ಪಾಪ, ಸ್ವರ್ಗ ಪ್ರಾಪ್ತಿಗೆ ಪ್ರತಿಬಂಧಕವಾದ ಪಾಪಗಳನ್ನು ಪರಿಹರಿಸಿಕೊಂಡು ಯಜ್ಞೈರಿಷ್ಟ್ವಾ ಸ್ವರ್ಗದಂ ಪ್ರಾರ್ಥಯಂತೆ ಅಂಥವರು ಯಜ್ಞದ ಮೂಲಕವಾಗಿ ಸ್ವರ್ಗ ಸಿಗಲಿ ಅಂತ ಸಂಕಲ್ಪ ಮಾಡ್ತಾರೆ. ಅದರ ಫಲ ಏನು? ತೇ ಪುಣ್ಯಮಾಸಾದ್ಯ, ಅವರು ಈ ಯಜ್ಞಕರ್ಮದ ಮೂಲಕ ಪುಣ್ಯವನ್ನು ಪಡೆದು ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್, ದಿವಿ ದೇವಭೋಗಾನ್, ದಿವ್ಯವಾದ ದೇವಭೋಗಗಳನ್ನೆಲ್ಲ ಅವರು ಪಡಿತಾರೆ. ಅವರಿಗೆ ಸ್ವರ್ಗದ ಸುಖ ಪ್ರಾಪ್ತಿಯಾಗ್ತದೆ. ಆದರೆ ಅದರ ಫಲ ಏನಾಗ್ತದೆ? ಅದು ಒಂದು ರೀತಿಯಲ್ಲಿ ನಶ್ವರವಾದ ಫಲ ಆಗ್ತದೆ. ತೇತಂ ಭುಕ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನುಪ್ರಪನ್ನಾ ಗತಾಗತಂ ಕಾಮ ಕಾಮಾಹ ಲಭಂತೆ. ಯಾರು ಈ ರೀತಿಯಲ್ಲಿ ಸ್ವರ್ಗಲೋಕ ಬೇಕು ಅಂತಲೇ ಯಾಗವನ್ನು ಮಾಡಿ ಸೋಮಪಾನ ಮಾಡ್ತಾರೋ ಅಂಥವರು ಸ್ವರ್ಗಕ್ಕೆ ಹೋಗ್ತಾರೆ, ಹೌದು. ಆದರೆ ಸ್ವರ್ಗಕ್ಕೆ ಹೋಗುವಾಗ ಅವರಿಗೆ ಒಂದು ಪಾಸ್ ಕೊಟ್ಟು ಕಳಿಸ್ತಾರೆ ಅಂದರೆ ಸ್ವರ್ಗಕ್ಕೆ. ನೀನು ಇಷ್ಟು ಪುಣ್ಯ ಮಾಡಿದ್ದಿ, ಇಷ್ಟನ್ನು ಇಲ್ಲಿ ಅನುಭವಿಸ್ಬೋದು, ಅನುಭವ ಮುಗಿದ ಮೇಲೆ ಮತ್ತೆ ಭೂಲೋಕಕ್ಕೆ ಇಳಿಬೇಕು ಅಂತ ಅವರೇನು ಮಾಡ್ತಾರೆ? ತೇತಂ ಭುಕ್ವಾ ಸ್ವರ್ಗಲೋಕಂ ವಿಶಾಲಂ, ವಿಶಾಲವಾದ ಸ್ವರ್ಗಲೋಕದಲ್ಲಿ ಸುಖಭೋಗವನ್ನು ಅನುಭವಿಸಿ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ, ತಮ್ಮ ಎಷ್ಟು ಪುಣ್ಯ ಉಂಟು ಅಷ್ಟರ ತನಕ ಅನುಭವಿಸಿ ಪುಣ್ಯ ಕ್ಷೀಣವಾದ ಮೇಲೆ ಮತ್ತೆ ಈ ಭೂಲೋಕಕ್ಕೆ ಮತ್ತೆ ಬೀಳ್ತಾರೆ. ಮರ್ತ್ಯಲೋಕಂ ವಿಶಂತಿ. ಏವಂ ತ್ರಯೀ ಧರ್ಮಮನು ಪ್ರಪನ್ನಾ, ಯಾರು ಈ ರೀತಿಯಲ್ಲಿ ತ್ರೈವಿದ್ಯರು ಅಂದರೆ ವೇದವನ್ನು ಮೂರಾಗಿಸಿಕೊಂಡು ಇಷ್ಟ ಫಲಕ್ಕೋಸ್ಕರ ಹೋಮ ಮಾಡ್ತಾರೋ ಗತಾಗತಂ ಕಾಮ ಕಾಮಾಲಭಂತೆ. ಕಾಮ ಕಾಮ್ಯಗಳನ್ನು ಕಾಮನೆ ಮಾಡ್ತಕ್ಕಂತಹ ಇವರು ಗತಾಗತ ಹೋಗಿ ಬರುವ ಕೆಲಸ. ಗತಾಗತ ಅಂದರೆ ಹಾಗೆ ಸ್ವರ್ಗಕ್ಕೂ ಹೋಗುವುದು, ಭೂಮಿಗೆ ಬೀಳುವುದು, ಮತ್ತು ತಮ್ಮ ಪಾಪಕರ್ಮಗಳಿದ್ದರೆ ಸ್ವಲ್ಪ ನರಕಕ್ಕೂ ಹೋಗಿ ಬರುವುದು, ಅಥವಾ ಭೂಮಿಯಲ್ಲೇ ನರಕವನ್ನು ಅನುಭವಿಸುವುದು. ಈ ಕ್ರಮದಲ್ಲಿ ಅವರ ಜೀವನ ನಡೆದು ಹೋಗುತ್ತೆ. ಹೀಗೆ ಇದು ಒಂದು ಮುಖ್ಯ ಸಂದೇಶ ಭಗವಂತನದ್ದು. ಕರ್ಮಗಳನ್ನು ಲೌಕಿಕ ಕಾಮನೆಗಳ ಉದ್ದೇಶದಿಂದ ನಡೆಸಿದರೆ, ಸ್ವರ್ಗ ಕಾಮನೆಯೂ ಕೂಡ ಪಾರತ್ರಿಕ ಏನೂ ಅಲ್ಲ, ಅದು ಒಂದು ರೀತಿಯ ಲೌಕಿಕವೇ, ಸ್ವರ್ಗ ಲೋಕಕ್ಕೆ ಸಂಬಂಧಪಟ್ಟದ್ದು. ಈ ಕಾಮನೆಗಳು ಅದು ಶಾಶ್ವತವಾದ ಫಲವನ್ನು ಕೊಡುವುದಿಲ್ಲ. ಗತಾಗತಂ ಕಾಮ ಕಾಮಾಹ ಲಭಂತೆ, ಅವರು ಹೋಗಿ ಬರುವ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇಷ್ಟನ್ನು ಹೇಳಿ ಇನ್ನು ಮುಂದಿನ ವಿಷಯಕ್ಕೋಸ್ಕರ ಇದನ್ನು ಕೃಷ್ಣ ಹೇಳಿ. ಹಾಗಾದರೆ ಈ ಅಶಾಶ್ವತವಾದ ನಶ್ವರವಾದ ಫಲವನ್ನು ನಾವು ಪಡಿಬಾರ್ದು, ಶಾಶ್ವತವಾದ ಸುಖವನ್ನೇ ಅನುಭವಿಸಬೇಕು ಅಂತಾದರೆ ನಾವು ಮಾಡಬೇಕಾದ ಕೆಲಸ ಏನು? ನಿಮಗೆಲ್ಲ ಗೊತ್ತಿರುವ ಶ್ಲೋಕ ಇದು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಬಹುಶಃ ಈ ಶ್ಲೋಕ ಗೊತ್ತಿಲ್ಲದೆ ಇದ್ದ ಭಾರತ ದೇಶದ ಹುಡುಗ ಇಲ್ಲ ಅಂತ ಅರ್ಥ. ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ. ಇನ್ನೆರಡು ಶ್ಲೋಕ ಬಹಳ ಪ್ರಸಿದ್ಧವಾದ ಶ್ಲೋಕ ಉಂಟಲ್ಲ, ಯಾವುದು? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಈ ಎರಡು ಶ್ಲೋಕ ಎಲ್ರಿಗೂ ಗೊತ್ತಿರ್ತದೆ. ಎಲ್ರಿಗೂ ಅಂತ ಹೇಳಿದರೆ ಅದನ್ನು ಟಿ ವಿಯಲ್ಲಿ ರಾಮಾಯಣ ಮಹಾಭಾರತವನ್ನು ಹಾಕಿದಂತಹ ಅದರ ನಿರೂಪಕರಿಗೂ ಗೊತ್ತಿದ್ದ ಶ್ಲೋಕ, ಅದು ಎಲ್ರಿಗೂ ಗೊತ್ತಿರುವ ಶ್ಲೋಕ. ಅನನ್ಯಾಶ್ಚಿಂತೆಯಂತೋ ಮಮ, ಈ 9ನೇ ಅಧ್ಯಾಯದಲ್ಲಿ ಬರುವ ಶ್ಲೋಕ. ಇಷ್ಟು ಹೊತ್ತು ನೀವು ಬಯಸಿ ಕರ್ಮವನ್ನು ಮಾಡಿದರೆ ಆ ಬಯಕೆ ಸಿಗ್ತದೆ. ಆದರೆ ಬಯಕೆ ಸಿಕ್ಕಿದ್ದಕ್ಕೆ ಫಲ ಏನು ಅಂದರೆ ಮತ್ತೆ ಭೂಮಿಯಲ್ಲಿ ಬೀಳಬೇಕಾಗ್ತದೆ. ಭೂಮಿಯಲ್ಲಿ ಬೀಳುವುದು ಅನ್ನೋದು ಭಾರಿ ಒಳ್ಳೆಯ ಕೆಲಸ ಅಲ್ಲ. ನಾವು ಹೇಳ್ತೇವೆ ಭಾರತದಲ್ಲಿ ಹುಟ್ಟುವುದು ಅಂತ ಹೇಳಿದರೆ ದೇವತೆಗಳು ಬಯಸ್ತಾ ಇರ್ತಾರೆ, ಅದಕ್ಕೆ ನಮ್ಮದು ಅಸಾಮಾನ್ಯ. ಆ ಭಾರತದಲ್ಲೂ ಕೂಡ ಬೆಂಗಳೂರಿನಲ್ಲಿ ಹುಟ್ಟುವುದಕ್ಕೆ ದೇವತೆಗಳು ತಪಸ್ಸು ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರಿನವರು ಹೇಳುವುದು ಉಂಟು. ಆದರೆ ಕರ್ನಾಟಕದಲ್ಲಿ ಹುಟ್ಟುವುದಕ್ಕೆ ಏನು ಪಾಪ ಮಾಡಿದ್ದಾರೋ ಅಂತ ಕೆಲವರು ಹೇಳುವವರು ಇದ್ದಾರೆ. ಏನೇನೋ ಅನೇಕ ರೀತಿಯ ಅವರವರ ಭಾವನೆಗೆ ಅನುಗುಣವಾಗಿ ಹೇಳಿಕೊಳ್ಳುವವರಿದ್ದಾರೆ. ಆದರೆ ಭಾಗವತ ಮಹಾಭಾರತವೂ ಕೂಡ ಏನು ಹೇಳ್ತದೆ ಅಂದರೆ, ಈ ಭರತಖಂಡ ಅನ್ನೋದು ಪರಮ ಪುಣ್ಯಭೂಮಿ. ಆ ಭರತಖಂಡದಲ್ಲಿ ಒಂದು ಕಾಲದಲ್ಲಿ ಪುಣ್ಯಭೂಮಿಯಾದದ್ದು ಉತ್ತರದಲ್ಲಿ ಮಾತ್ರ. ವಿಂಧ್ಯೆಯಿಂದ ಮೇಲೆ ಹಿಮಾಲಯಕ್ಕಿಂತ ಕೆಳಗೆ ಆರ್ಯಾವರ್ತ ಅಂತ ಅದನ್ನು ಕರೀತಾರೆ. ಆರ್ಯಾವರ್ತ ಪುಣ್ಯಭೂಮಿ ಮಧ್ಯೆ ವಿಂಧ್ಯ ಹಿಮಾಲಯೋ, ವಿಂಧ್ಯ ಹಿಮಾಲಯಗಳ ಮಧ್ಯಭಾಗ ಅತ್ಯಂತ ಪವಿತ್ರವಾದ ಭೂಮಿ. ಆಮೇಲೆ ಅಲ್ಲೇ ಆವಿರ್ಭವಿಸಿದ ಭಗವಂತ ಕೋಸಲಾಧಿಪನಾದಂತಹ ಶ್ರೀರಾಮಚಂದ್ರ ತಾನು ವಿಂಧ್ಯೆಯನ್ನು ದಾಟಿ ಕೆಳಕ್ಕೆ ಬಂದ. ಈ ಪ್ರದೇಶವನ್ನೆಲ್ಲ ರಾಮಕ್ಷೇತ್ರವನ್ನಾಗಿಸಿದ.
ದಂಡಕಾರಣ್ಯ ಅನ್ನೋದು ಪವಿತ್ರವಾದ ಭೂಮಿಯಾಯಿತು. ಅಲ್ಲಿಯ ತನಕ ಸೂರ್ಯವಂಶದ ರಾಜನೇ ಆದಂತಹ ದಂಡಕನಿಂದಾಗಿ ಪ್ರಸಿದ್ಧವಾದ ಏನು ಅರಣ್ಯ ಇದೆ ದಂಡಕಾರಣ್ಯ, ಅದು ಕೇವಲ ಕಪಿಗಳು ವಾಸ ಮಾಡುವ ಪ್ರದೇಶವಾಗಿತ್ತು. ಅಲ್ಲಿ ವಾಲಿಸುಗ್ರೀವರ ಹಾಗೆ ಹೋರಾಡುವವರು ಇರ್ತಿದ್ರು ಅಂತ ಹೀಗೊಂದು ಸ್ಥಿತಿ ಇದ್ದಾಗ ಭಗವಂತ ಶ್ರೀರಾಮ ಇಲ್ಲಿ ಬಂದ ಮೇಲೆ ಇಲ್ಲಿಯ ಮರ್ಕಟಗಳೆಲ್ಲ ಮಾನವಗಳಾದದ್ದು. ಅದು ಬಿಟ್ಟು ಆ ಇತಿಹಾಸದಲ್ಲಿ ಮಂಗಗಳಿಂದ ಮಾನವ ಅದಲ್ಲ. ಮಂಗ ಬುದ್ಧಿಯನ್ನು ಬಿಟ್ಟು ಮನುಷ್ಯ ಬುದ್ಧಿಯನ್ನು ಪಡೆದದ್ದು ಶ್ರೀರಾಮಚಂದ್ರನ ಕ್ಷೇತ್ರ ಈ ಭೂಮಿಯಾದ ಮೇಲೆ ಅಂತ. ಅಂತೂ ಸಮಗ್ರ ಭೂಮಿ ಕಾವೇರಿ ಎನ್ನುವ ನದಿ ಇಲ್ಲಿ ಹರಿಯುವುದಕ್ಕೆ ಪ್ರಾರಂಭವಾಯಿತು. ಯಾವಾಗ ಅಗಸ್ತ್ಯರು ಉತ್ತರ ಭಾರತದಲ್ಲಿದ್ದ ತನ್ನ ಆಶ್ರಮದಿಂದ ತನ್ನ ಶಿಷ್ಯರ ಜೊತೆ ಸೇರಿಕೊಂಡು ತನ್ನ ಪತ್ನಿಯಾದ ಲೋಪಾಮುದ್ರೆಯ ಜೊತೆಗೆ ವಿಂಧ್ಯೆಯನ್ನು ಬಗ್ಗಿಸಿ ವಿಂಧ್ಯ ಪರ್ವತವನ್ನು ದಾಟಿ ಈ ಪ್ರದೇಶಕ್ಕೆ ಬಂದು ಇಲ್ಲಿ ದ್ರವಿಡ ದೇಶವನ್ನು ನಿರ್ಮಾಣ ಮಾಡಿ ದ್ರವಿಡ ಭಾಷೆಯನ್ನೂ ನಿರ್ಮಾಣ ಮಾಡಿಸಿ ತಾನು ಆ ಊರಿನಲ್ಲಿ ಕುಡಿಯುವುದಕ್ಕೆ ಸರಿಯಾದ ಪವಿತ್ರ ಜಲ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ತನ್ನ ಪತ್ನಿಯಾದ ಲೋಪಾಮುದ್ರೆಯನ್ನೇ ಕಾವೇರಿಯನ್ನಾಗಿಸಿ ಹರಿಸಿ ಈ ಲೋಕಕ್ಕೆ ನೀರನ್ನು ಕೊಟ್ಟದ್ದು. ಆದ್ದರಿಂದ ಸಪ್ತಮಹಾ ನದಿಗಳಲ್ಲಿ ಒಂದಾಗಿ ಕಾವೇರಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಹೇಳುವ ಹಾಗೆ ಆ ಕಾವೇರಿ ತೀರವು ಕೂಡ ಗಂಗಾ ತೀರಕ್ಕೆ ಸದೃಶವಾದಂತಹ ಪವಿತ್ರ ಭೂಮಿಯಾಗುವುದಕ್ಕೆ ಭಗವಂತ ಶ್ರೀರಾಮಚಂದ್ರ ಮತ್ತು ಮಹರ್ಷಿಯಾದ ಅಗಸ್ತ್ಯರು ಈ ಭೂಮಿಯ ಸಮಗ್ರ ಪಾವಿತ್ರ್ಯಕ್ಕೆ ಹೇತುಭೂತರಾದವರು. ಅಂತೂ ಈ ಭೂಮಿಯಲ್ಲಿ ಜನಿಸಿದಂತಹ ವ್ಯಕ್ತಿ ಆತ ಯಾವತ್ತೂ ಸ್ವರ್ಗಕ್ಕೆ ಹೋಗುವುದಲ್ಲ ಮೋಕ್ಷಕ್ಕೆ ಹೋಗಬೇಕಾದ ಸಾಧನೆಯನ್ನು ಮಾಡ್ತಾನೆ ಅನ್ನುವ ಮಹತಿ ಈ ಭೂಮಿಗಿದೆ. ಆದರೆ ಮನುಷ್ಯ ಭೂಮಿ ಅಂದರೆ ಅದು ಮಣ್ಣಲ್ವಾ, ಮಣ್ಣಿಗೆ ಬಿದ್ದಾಗ ಆತ ಮರ್ತ್ಯ ಅಂತ ಕರೆಸಿಕೊಳ್ತಾನೆ. ಆ ಮಣ್ಣಿನ ವಾಸನೆ ಸಿಕ್ಕಿದ ಕೂಡಲೇ ಅವನಿಗೆ ಬೇಕು 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 ಅನ್ನೋ ಒಂದು ಸರಮಾಲೆ ಹುಟ್ಟಿಬಿಡುತ್ತೆ. ಈ ನಾನಾ ರೀತಿಯ ಕಾಮಪ್ರಲೋಭನೆಗೆ ಒಳಗಾಗತಕ್ಕಂತಹ ಜೀವ ಅವ ಎಲ್ಲೇ ಹುಟ್ಟಲಿ, ಭರತಖಂಡದಲ್ಲಾಗಲಿ ಭರತಖಂಡ ಇತರ ಪ್ರದೇಶದಲ್ಲಾಗಲಿ ಹುಟ್ಟಿದವ ಆ ವಾಸನೆಯ ಸೆಳೆತಕ್ಕೆ ಯಾವಾಗ ಒಳಗಾಗಿ ಬಿಡ್ತಾನೆ ಆವಾಗ ಕಾಮನಾಗಿ ಬಿಡ್ತಾನೆ. ಅದು ಬೇಕು ಇದು ಬೇಕು ಅನ್ನುವ ಕಾಮನೆಗಳ ದಾಸನಾಗಿ ಬಿಡ್ತಾನೆ. ಆದರೆ ಆ ರೀತಿ ಆದರೆ ನೀನು ಸ್ವರ್ಗದ ತನಕ ಹೋಗಬಹುದೇ ಹೊರತು ಭೂಹು ಭುವಃ ಸುವಹ ಅನ್ನುವ ಈ ತ್ರಿಲೋಕವನ್ನು ದಾಟಿ ಜನೋಲೋಕ ಮಹೋಲೋಕ ತಪೋಲೋಕ ಸತ್ಯಲೋಕಾದಿ ಲೋಕಗಳನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಯಾರು ಈ ಮೂರು ಲೋಕಗಳ ಪರಿಧಿಯನ್ನು ದಾಟಿ ಮೇಲಕ್ಕೆ ಹೋಗುವುದಿಲ್ಲವೋ ಅಂತಹ ವ್ಯಕ್ತಿ ನಿರಂತರವಾಗಿ ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಮಿ ಮಾಭೂತು ಅಂತ ಹೇಳುವ ಮುಕ್ತಿ ನಿಶ್ರೇಯಸ ಅದನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಮೂರು ಲೋಕವನ್ನು ದಾಟಿ ಹೋಗುವುದಕ್ಕೆ ಬೇಕಾಗಿ ನೀನು ಹೀಗಿರಬೇಕು. ಹೇಗೆ? ಅನನ್ಯಾಶ್ಚಿಂತಯಂತೋ ಮಾಂ, ಅನನ್ಯ ಚಿಂತನೆ ಬೇಕು. ಯಾರದ್ದು? ಮಾಂ ಅಂದರೆ ನಾರಾಯಣ, ಭಗವಂತ ಶ್ರೀಮನ್ನಾರಾಯಣನ ಅನನ್ಯ ಚಿಂತನೆ. ಅನನ್ಯ ಚಿಂತನೆ ಅಂದರೆ ಏನು? ಅನ್ಯ ಚಿಂತನೆಯನ್ನು ಬಿಟ್ಟು ಅವನನ್ನು ಚಿಂತನೆ ಮಾಡುವುದು. ಅವನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಚಿಂತಿಸುವುದಲ್ಲ, ಅದು ಒಂದು ರೀತಿ ಅನನ್ಯ ಚಿಂತನೆ ಇದೆ. ಅಂದರೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ನಿನ್ನನ್ನು ಬಿಟ್ಟರೆ ಯಾರಿದ್ದಾರೆ ಸ್ವಾಮಿ? ಸರ್ವವೂ ನೀನೇ ಅಂತ. ನನಗೆ ಅಪ್ಪನೂ ನೀನೇ ಅಮ್ಮನೂ ನೀನೇ. ಈ ಕ್ರಮದಲ್ಲಿ ನಾ ಭಜತಿ ಮಾಂ ಸರ್ವಭಾವೇನ ಭಾರತ ಅಂತ 15ನೇ ಅಧ್ಯಾಯದಲ್ಲಿ ಬರುವ ಹಾಗೆ ಸರ್ವಭಾವೇನ ಮಾತೃತ್ವೇನ ಪಿತೃತ್ವೇನ ಸಖಾತ್ವೇನ ಸರ್ವತ್ವೇನ ಆ ದೇವರಲ್ಲೇ ತನ್ನನ್ನು ಒಪ್ಪಿಸಿಕೊಳ್ಳುವ ಶರಣಾಗತಿ ಭಾವವನ್ನು ಅನನ್ಯ ಚಿಂತನೆ ಅಂತ ಕರೀತಾರೆ. ಅದೊಂದೇ ಅನನ್ಯ ಚಿಂತನೆ ಅಲ್ಲ, ಆ ಭಗವಂತನೇ ರಕ್ಷಕ. ಉಳಿದವರು ಯಾರು ನಮ್ಮನ್ನು ರಕ್ಷಿಸುವುದಾದರೂ ಆ ಭಗವಂತನ ಕಟಾಕ್ಷದಿಂದ ಅವನ ಪ್ರೇರಣೆಯಿಂದ. ಆ ಭಗವಂತನ ಪ್ರೇರಣೆ ಇಲ್ಲದೆ ಯಾರೂ ನಮ್ಮನ್ನು ರಕ್ಷಿಸುವುದು ಸಾಧ್ಯ ಇಲ್ಲ ಅನ್ನುವ ರೀತಿಯ ಚಿಂತನೆ ಅನನ್ಯ ಚಿಂತನೆ ಅಂತ ಕರೆಸಿಕೊಳ್ಳುತ್ತದೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ. ಈ ರೀತಿ ಅನನ್ಯ ಚಿಂತನೆಯ ಮೂಲಕ ಯಾವ ಜನರು ಮಾಂ ಪರ್ಯುಪಾಸತೆ, ನನ್ನನ್ನು ಪರಿತಃ ಉಪಾಸನೆ ಮಾಡ್ತಾರೋ. ಇಲ್ಲಿ ಬರೀ ಉಪಾಸನೆ ಮಾಡ್ತಾರೆ ಅಂತ ಹೇಳಲಿಲ್ಲ, ಪರ್ಯುಪಾಸತೆ. ಉಪಾಸನೆ ಮಾಡುವುದಾದರೆ ನಾವು ಕೂಡ ದೇವರ ಉಪಾಸನೆಯಲ್ಲಿ ತೊಡಗಿದ್ದೇವೆ. ಉದಾಹರಣೆಗೆ ಉಪಾಸನೆ ಅನ್ನುವುದು ಅನೇಕ ಮುಖವಾದದ್ದು. ನಾವು ಬೆಳಗ್ಗೆ ಒಂದು 15 ನಿಮಿಷ ದೇವರನ್ನು ಕುರಿತು ಪ್ರಾಣಾಯಾಮ ಮಾಡಿ ಜಪ ಮಾಡ್ತೇವೆ ಅಂದರೆ ಅದೊಂದು ಥರದ ಉಪಾಸನೆ. ಶಾಲಗ್ರಾಮಾದಿಗಳನ್ನು ತೊಳೆದು ಅದಕ್ಕೆ ಅಭಿಷೇಕವನ್ನು ಮಾಡಿ ಒಂದು ಮಂಗಳಾರತಿ ನೈವೇದ್ಯವನ್ನು ಮಾಡ್ತೇವೆ ಅಂತ ಹೇಳಿದರೆ ಅದು ಕೂಡ ಭಗವಂತನ ಒಂದು ಥರದ ಉಪಾಸನೆ. ಅಗ್ನಿಯಲ್ಲಿ ಅಗ್ನಿ ಕಾರ್ಯ ಉಪಾಸನ ವೈಷ್ಣದೇವಗಳನ್ನು ನಡೆಸ್ತೇವೆ ಅಂತ ಹೇಳಿದರೆ ಅದು ಒಂದು ಥರದ ಭಗವದ್ ಉಪಾಸನೆ. ಸಾಯಂಕಾಲದ ಹೊತ್ತು ದೇವರ ದೀಪ ಹಚ್ಚಿ ಶಂಖಘೋಷವನ್ನು ಮಾಡಿ ಕೈಯಲ್ಲಿ
ಒಂದು ತಾಳವನ್ನು ಹಿಡ್ಕೊಂಡು ದೇವರ ಬಗ್ಗೆ ಭಜನೆ ಮಾಡ್ತೇವೆ, ನಾಮ ಸಂಕೀರ್ತನೆ ಮಾಡ್ತೇವೆ, ಅಥವಾ ಕುಣಿದು ಕುಪ್ಪಳಿಸಿಕೊಂಡು ಸಂಕೀರ್ತನೆ ಮಾಡ್ತೇವೆ ಅಂತ ಹೇಳಿದರೆ ಅದು ಒಂದು ಥರದ ಉಪಾಸನೆ. ಭಗವಂತನ ಉಪಾಸನೆಗೆ ಅನೇಕ ಮುಖಗಳಿದ್ದಾವೆ. ಆ ಯಾವುದೇ ಉಪಾಸನೆ ಇರಲಿ, ಅದು ಪರಿಯುಪಾಸನೆ ಅಂತ ಆಗಬೇಕಾದರೆ ಅಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳು ಭಗವನ್ಮುಖವಾಗಬೇಕು. ಇಲ್ಲದೆ ಹೋದರೆ ಅದು ಅಪರ್ಯುಪಾಸನೆ ಆಗ್ತದೆ. ಉಪಾಸನೆಯು ಪರಿಯುಪಾಸನೆ ಅಂತ ಕರೆಸಿಕೊಳ್ಳಬೇಕಾದರೆ ಅದಕ್ಕೆ ಭಗವಂತನ ಕಡೆಗೆ ಮುಖ ಬೇಕು. ಅಂದರೆ ನಾವೊಂದು ಕೈಯಲ್ಲಿ ತಾಳ ಹಿಡ್ಕೊಂಡು ಒಂದು ರಾಗ ಮತ್ತು ತಾಳ ಎರಡನ್ನೂ ಬಳಸಿಕೊಂಡು ದೇವರ ಒಂದು ದೊಡ್ಡ ಕೀರ್ತನೆಯನ್ನೇ ಹೇಳಬಹುದು. ಆದರೆ ಕೀರ್ತನೆ ಹೇಳುವವನ ಮನಸ್ಸೆಲ್ಲಿರ್ತದೆ? ರಾಗದ ಬಗ್ಗೆ ಇರ್ತದೆ. ಎಲ್ಲಿಯಾದರೂ ರಾಗ ಹೆಚ್ಚು ಕಡಿಮೆ ಆದರೆ ಇನ್ನು ಕೆಲವರ ಚಿಂತನೆ ತಾಳದ್ದೇ. ಯಾಕಂದರೆ ಸಮಸ್ಯೆ ಏನಂದರೆ ಅವರು ಪದ್ಯ ಹೇಳ್ತಾ ಇರಬೇಕಾದ್ರೆ ಕೂತವರೆಲ್ಲ ತಾಳ ಹಾಕೋದಕ್ಕೆ ಶುರು ಮಾಡ್ತಾರೆ. ಸುಮ್ಮನೆ ಕೂತ್ಕೊಳ್ಳುವುದು ಅಂದರೆ ಉಪನ್ಯಾಸದಲ್ಲಿ ಮಾತ್ರ, ಅದರಿಂದ ನಿದ್ದೆಗೆ ಅವಕಾಶ ಇರುವುದು ಉಪನ್ಯಾಸದಲ್ಲಿ. ಸಂಗೀತದಲ್ಲೆಲ್ಲ ಅವಕಾಶ ಯಾಕಿರುವುದಿಲ್ಲ ಅಂದರೆ ಇವರಿಲ್ಲಿ ಪದ್ಯ ಹೇಳ್ತಾ ಇರುವಾಗ ಅವರು ತಾಳ ಹಾಕೋದು ಅನಿವಾರ್ಯ ಆಗ್ತದೆ. ಆದರೆ ಈ ಪದ್ಯ ಹೇಳುವವರಿಗೆ ನೋಡುವವರ ತಾಳ ನೋಡಿ ಇವ್ರದ್ದು ಪದ್ಯವೂ ತಪ್ಪಿ ಹೋಗುವ ಸಾಧ್ಯತೆ ಇರ್ತದೆ. ಯಾಕಂದರೆ ಅಲ್ಲಿ ತಾಳ ಬರುವವರು ತಾಳ ಹಾಕ್ತಾರೆ, ತಾಳ ಬರದೇ ಇದ್ದವರು ತಾಳ ಹಾಕ್ತಾರೆ. ಅವರ ತಾಳವನ್ನು ನೋಡಿಕೊಂಡು ಇವರೇನಾದರೂ ಪದ್ಯ ಹೇಳಿದ್ರು ಅಂದರೆ ಇವರ ಪದ್ಯವು ಎಡವಟ್ಟಾಗುವ ಸಾಧ್ಯತೆ ಇರ್ತದೆ. ಅಂತ ಪದ್ಯ ಹೇಳ್ತಕ್ಕಂತಹ ವ್ಯಕ್ತಿಗಳು ಎಲ್ಲರನ್ನೂ ತನ್ನ ಜೊತೆಗೆ ಸೇರಿಸಿಕೊಂಡು ಆ ಪದ್ಯದ ಗಾನದ ಲಹರಿಯಲ್ಲಿ ಜೋಡಿಸಿಕೊಳ್ತಾರೆ. ಆದರೆ ಪದ್ಯ ಹೇಳುವವರಿಗೆ ತಮ್ಮ ಗಾನ ವೈಭವದ ಬಗ್ಗೆಯೇ ಆಲೋಚನೆ ಇರ್ತದೆ ಹೊರತು ಅದರ ಸಾಹಿತ್ಯದ ಬಗ್ಗೆ ಆಲೋಚನೆ ಇರ್ತದೆ. ಅವರಿಗೇನಿರ್ತದೆ? ಸರಿ 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 ಗಮ 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 ಅಂದರೆ ಗಮ ಗಮ ಅಂದರೆ ಏನಲ್ಲಿ ದೇವರನ್ನು ಆಲೋಚನೆ ಮಾಡುವಷ್ಟು ಯೋಚನೆ ಇರುವುದಿಲ್ಲ. ಅವರು ಶ್ರೀನಿ ವಾಸನೆ ಬಾರೋ ಅಂತ ಕರೀತಾರೆ. ಈ ಚಿಕ್ಕ ಮಕ್ಕಳು ವಾಸನೆ ಎಂಥದ್ದು ಒಂದು ಮುಗಿಡ್ಕೊಂಡಿರ್ತಾರೆ. ಅದು ಶ್ರೀನಿವಾಸನೆ ಅನ್ನುವ ಆ ಏನು ಶಬ್ದದ ಸಾಹಿತ್ಯದ ಅರ್ಥಗಳಿದ್ದಾವೆ ಅದರ ಕಡೆಗೆ ಗಮನ ಕೊಡುವುದಕ್ಕೆ ಕೇವಲ ಸಂಗೀತವನ್ನು ಅನುಷ್ಠಾನ ಮಾಡುವವನಲ್ಲಿ ಸಾಧ್ಯವಾಗುವುದಿಲ್ಲ. ಆದರೆ ಅದೇ ಸಂಗೀತದ ಮೂಲಕ ಆತ ಆ ಶಬ್ದಗಳಿಂದ ಇರುವ ಸಾಹಿತ್ಯದಲ್ಲಿ ತಾನು ತನ್ಮಯನಾಗಿ ಪೂರ್ತಿ ಅದರಲ್ಲೇ ಮಗ್ನನಾಗಿ ಆ ಭಗವತ್ ತತ್ವವನ್ನು ಒಲಿಸಿಕೊಳ್ಳುವ ಸ್ಥಿತಿಯಲ್ಲಿ ಏರಿದರೆ ಆ ಸಂಗೀತ ಬರೀ ಉಪಾಸನೆಯಾಗದೆ ಅದು ನಾದೋಪಾಸನೆ ಅನ್ನುವುದಕ್ಕಿಂತ ಹೆಚ್ಚಾಗಿ ಅದು ಪರಿಯುಪಾಸನೆ ಅನ್ನುವ ಶಬ್ದಕ್ಕೆ ಸೇರಿಕೊಳ್ತದೆ. ಅಂದರೆ ಪರಿಯುಪಾಸನೆ ಅಂದರೆ ಅಲ್ಲಿ ಭಗವತ್ ಚಿಂತನೆಗೆ ಪ್ರಾಧಾನ್ಯ ಇರ್ತದೆ. ಯಜ್ಞಯಾಗಾದಿಗಳಲ್ಲಿ ಸ್ವರ್ಗವನ್ನೇ ಆಲೋಚನೆ ಮಾಡಿಕೊಂಡು ಈ ಯಜ್ಞವನ್ನು ಮಾಡಿದರೆ ದೇವರು ಸ್ವರ್ಗ ಕೊಡ್ತಾನೆ ಅಂತ ಹೇಳಿ ಇಲ್ಲಿ ನವಗ್ರಹಗಳಿಗೆ ಆಹುತಿ ಹಾಕ್ತಾ ಇದ್ದರೆ ಅದು ಬರೀ ಉಪಾಸನೆ ಆಗ್ತದೆ. ಆದರೆ ಆ ನವಗ್ರಹಗಳಲ್ಲಿ ಕುಳಿತ ಪ್ರತಿಯೊಂದು ಗ್ರಹವನ್ನು ನಿಯಂತ್ರಿಸತಕ್ಕಂತಹ ಶಿಂಶುಮಾರ ಚಕ್ರ ಸಂಸ್ಥಿತವಾದ ಭಗವಂತನ ರೂಪಗಳನ್ನು ಆಲೋಚನೆ ಮಾಡ್ತಾ, ಅದು ಸೂರ್ಯ ಅಂತ ಹೇಳಿದರೆ ಸೂರ್ಯನ ಒಳಗೆ ಭಗವಂತನ ನಾರಾಯಣ ಎಂಬ ರೂಪ ಇದೆ. ಚಂದ್ರ ಅಂತ ಹೇಳಿದರೆ ಆ ಚಂದ್ರನ ಒಳಗೆ ಭಗವಂತನ ಧನ್ವಂತರಿ ಅನ್ನುವ ರೂಪ ಇದೆ. ಬೃಹಸ್ಪತಿ ಅಂತ ಹೇಳಿದರೆ ಆ ಬೃಹಸ್ಪತಿಯನ್ನು ಕೂಡ ಮಹಾಬೃಹಸ್ಪತಿಯನ್ನಾಗಿಸಿದಂತಹ ಹಯಗ್ರೀವ ರೂಪ ಆ ಬೃಹಸ್ಪತಿಯ ಒಳಗೆ ನಿಂತಿದೆ. ಹೀಗೆ ನವಗ್ರಹಗಳ ಒಳಗೂ ಕೂಡ ಭಗವಂತನ ರೂಪಗಳನ್ನು ಚಿಂತನೆ ಮಾಡಿಕೊಂಡು ಆಲೋಚನೆ ಮಾಡಿ ಆಹುತಿಯನ್ನು ಕೊಟ್ಟಾಗ ಆ ಉಪಾಸನೆ ಅದು ಪರಿಯುಪಾಸನ ಅನ್ನುವ ಸ್ವರೂಪಕ್ಕೆ ಬರ್ತದೆ. ಆದ್ದರಿಂದ ನಮ್ಮ ಪ್ರತಿಯೊಂದು ಕೆಲಸವೂ ಪರಿಯುಪಾಸನೆ ಆಗಬೇಕು. ಅಡಿಗೆ ಮಾಡಿದ್ದನ್ನು ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡುವುದು ಕೂಡ ಪರಿಯುಪಾಸನೆ ಆಗ್ತದೆ. ಊಟ ಮಾಡುವಾಗ ಆ ಅನ್ನದಲ್ಲಿ ಭಗವಂತನ ರೂಪ ನಾರಾಯಣಾನಿರುದ್ಧೌತು ಭೋಜ್ಯ ವಸ್ತುಷು ಸಂಸ್ಥಿತವು. ತಿನ್ನುವ ಆಹಾರದಲ್ಲಿ ಭಗವಂತನ ನಾರಾಯಣ ಮತ್ತು ಅನಿರುದ್ಧ ಅಂತಕ್ಕಂತಹ ರೂಪ ಇದೆ. ಪ್ರದ್ಯುಮ್ನಶ್ಚ ಸಂಕರ್ಷಣ ಪ್ರದ್ಯುಮ್ನ, ಸಂಕರ್ಷಣ ಮತ್ತು ಪ್ರದ್ಯುಮ್ನ ಅಂತಕ್ಕಂತಹ ಎರಡು ರೂಪದಿಂದ ಭೋಕ್ತೃ ವಸ್ತುಷು ಸಂಸ್ಥಿತವು. ಯಾರು ಭೋಕ್ತೃಗಳಿದ್ದಾರೆ ಅವರಲ್ಲಿ ಭಗವಂತನ ಎರಡು ರೂಪ. ನಾರಾಯಣಾನಿರುದ್ಧೌತು ಭೋಜ್ಯ ವಸ್ತುಷು ಸಂಸ್ಥಿತವು ದರ್ಪಗೌ ಸರ್ವಜೀವಾನ ತಸ್ಮಾತ್ ಭೋಜ್ಯವು ನ ಜನ್ಯತಃ ಅವಕಾಶಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತಃ. ಹೊಟ್ಟೆಯಲ್ಲಿ ವಿಶಾಲವಾದ ಅವಕಾಶವನ್ನು ಮಾಡುವುದಕ್ಕೋಸ್ಕರ ಭಗವಂತ ವಾಸುದೇವ ಅನ್ನುವ ರೂಪದಿಂದ ಒಳಗಿದ್ದಾನೆ. ಈಗ ಹೊಟ್ಟೆಯಲ್ಲಿ ತಿಂದ ಆಹಾರವನ್ನು ಬೇಕಾದ ಜಾಗದಲ್ಲಿ ಹುದುಗಿಸುವುದಕ್ಕೆ ವಾಸುದೇವ ರೂಪದಿಂದ ದೇವರಿದ್ದು, ನಾರಾಯಣ ಅನಿರುದ್ಧ ಅನ್ನುವ ರೂಪದಿಂದ ಭೋಜ್ಯ ವಸ್ತುಗಳಲ್ಲಿ ಸಂಸ್ಥಿತನಾಗಿದ್ದುಕೊಂಡು ಪ್ರದ್ಯುಮ್ನ ಮತ್ತು ಅನಿರುದ್ಧ ಅನ್ನುವ ಪ್ರದ್ಯುಮ್ನ ಮತ್ತು ಸಂಕರ್ಷಣ ಅನ್ನುವ ರೂಪದಿಂದ ಭೋಕ್ತೃವಿನಲ್ಲಿ ಸಂಸ್ಥಿತನಾಗಿದ್ದಾನೆ. ಹೀಗೆ ಪಂಚರೂಪದ ದೇವರನ್ನು ಎಲ್ಲ ಕಡೆಯಲ್ಲೂ ಚಿಂತಿಸಿಕೊಂಡು ನಾವು ಕರ್ಮಗಳನ್ನು ಮಾಡಿದರೆ ಆ ಕರ್ಮವೂ ಕೂಡ ಪರಿಯುಪಾಸನ ಅನ್ನುವ ಸ್ವರೂಪದಲ್ಲಿ ನಿಲ್ತದೆ. ಅನನ್ಯ ಚಿಂತನೆಯಿಂದ ಯೇ ಜನಾಃ ಪರಿಯುಪಾಸತೆಯೇ ತೇಷಾಂ. ನಾವಿಷ್ಟು ಮಾಡಬೇಕು. ಇನ್ನು ಮುಂದೆ ದೇವರ ಜವಾಬ್ದಾರಿ. ಅವನೇನು ಮಾಡ್ತಾನಂತೆ? ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ದೇವರು ಅವರ ಯೋಗಕ್ಷೇಮ ನಾನು ನೋಡಿಕೊಳ್ತೇನೆ.
ನಮ್ಮ ಲೋಕದಲ್ಲಿ ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವ ಶಬ್ದ ಗೊತ್ತಿಲ್ಲದೆ ಇದ್ದವರು ಬಹುಶಃ ಯಾರು ಇಲ್ಲ. ಈ ಶ್ಲೋಕ ಬಾಯಿಗೆ ಬರದೆ ಹೋದರೂ ಅದಷ್ಟೊಂದು ಗೊತ್ತಿರ್ತದೆ. ಯಾಕಂದರೆ ಅವರ ತಿಂಗಳು ಅವರು ಪಾಲಿಸಿ ವಿಮೆಗಳನ್ನು ಕಟ್ಟಬೇಕಾದ್ರೆ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಓದ್ತಾ ಇರ್ತಾರೆ. ಯೋಗಕ್ಷೇಮಂ ವಹಾಮ್ಯಹಂ ಅಂದರೆ ಅವರ ಒಳಿತನ್ನು ಕೆಡುಕನ್ನು ನಾನೇ ನೋಡಿಕೊಳ್ತೇನೆ ಅಂತ ಒಂದು ಅರ್ಥ. ಯೋಗಕ್ಷೇಮ ಅಂತ ಹೇಳಿದರೆ ಒಳಿತು ಕೆಡುಕುಗಳು ಅಂತ ಒಂದು ಸಾಮಾನ್ಯವಾದ ಅರ್ಥ. ಶ್ರೀ ರಾಘವೇಂದ್ರ ತೀರ್ಥರು ಇದಕ್ಕೆ ವಿವೃತಿಯನ್ನು ರಚಿಸುವಾಗ ಯೋಗಕ್ಷೇಮ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಯೋಗ ಅಂದರೆ ನಮಗೆ ಬರಬೇಕಾಗಿದ್ದ ವಸ್ತು ಇಲ್ಲಿಯ ತನಕ ಬರದೇ ಇದ್ದದ್ದು ಇವತ್ತು ಲಭಿಸಿತು ಅಂತಾದರೆ ಅದಕ್ಕೆ ಯೋಗ ಅಂತ ಹೆಸರು. ನಾವೆಲ್ಲ ಅದೇ ಅರ್ಥದಲ್ಲಿ ಬಳಸುವುದು. ಎಂಥ ಯೋಗಪ್ಪ ಸಿಕ್ತಲ್ವ ಅಂತ. ಬರಬೇಕಿತ್ತು, ಇವತ್ತು ಸಿಕ್ಕಿತ್ತು. ಅವರು ರಿಟೈರ್ ಆದಾಗಲೇ ಅವರಿಗೆ ಪೆನ್ಷನ್ ಸಿಗಬೇಕಿತ್ತು ಅವತ್ತಿನಲ್ಲೇ. ಆದರೆ ನಮ್ಮ ಸರ್ಕಾರದ ವ್ಯವಸ್ಥೆಯ ಪ್ರಕಾರ ಅದೆಲ್ಲ ಸಿಗುವುದಿಲ್ಲ. ರಿಟೈರ್ ಆಗಿ ಆಮೇಲೆ 70ನೇ ಶಾಂತಿ ಆಗುವ ಹೊತ್ತಿಗೆ ಸಿಗ್ತದೆ. ಅಷ್ಟಕ್ಕಾದರೂ ಸಿಕ್ಕಿದಲ್ವ ಅಂತ. ಯಾಕಂದರೆ ಆಗ ಸರ್ಕಾರ ಬೇರೆ ಆಗಿತ್ತು, ಆದ್ದರಿಂದ ಸಿಕ್ಕಿತ್ತು. ಇದ್ದ ಸರ್ಕಾರವೇ ಇದ್ದಿದ್ದರೆ ಸಿಗ್ತಾ ಇತ್ತು ಅಂತ ಗ್ಯಾರಂಟಿ ಇಲ್ಲ. ಆಮೇಲೆ ಸಿಕ್ಕಿದಾಗ ಯಥಾ ಯೋಗನಂದು ಅಂತ ಒಂದು ಪಡ್ತಾನೆ. ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಅಂತ. ಯಾವುದು ಪ್ರಾಪ್ತವಾಗಿಲ್ಲ, ಪ್ರಾಪ್ತವಾಗಬೇಕಾದದ್ದು ಅಂಥದ್ದು ಲಭಿಸಿದಾಗ ಯೋಗ ಅಂತ ಕರೆಯುವುದು. ಬರಿಯ ಯೋಗ ಪ್ರಯೋಜನ ಇಲ್ಲ. ಅಪ್ರಾಪ್ತ ಪ್ರಾಪ್ತಿ ಆಯಿತು, 70ನೇ ವರ್ಷಕ್ಕಾದರೂ ಸಿಕ್ಕಿದಲ್ವ. ಆದರೆ ಸಿಕ್ಕಿದ ಮರುದಿವಸ ಮನುಷ್ಯನೇ ಇಲ್ಲ ಅಂತಾದರೆ ಪ್ರಯೋಜನ ಇಲ್ಲ. ಹಾಗಾದರೆ ಅಪ್ರಾಪ್ತವಾದ ಪ್ರಾಪ್ತಿ ಆಯಿತು, ಪ್ರಾಪ್ತವಾದದ್ದು ಹಾಗೆ ನಮ್ಮಲ್ಲಿ ನೆಲೆಗೊಳ್ಳುವುದಕ್ಕೆ ಕ್ಷೇಮ ಅಂತ ಹೆಸರು. ಅಂದರೆ ಯೋಗ ಅಂದರೆ ಅಪ್ರಾಪ್ತ ಪ್ರಾಪ್ತಿ, ಕ್ಷೇಮ ಅಂದರೆ ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ಬಂದದ್ದು ನಮ್ಮಲ್ಲಿ ನೆಲೆಗೊಳ್ಳುವುದಕ್ಕೆ ಕ್ಷೇಮ ಅಂತ ಹೆಸರು. ಇದು ಎರಡಿದ್ರೆ ಮನುಷ್ಯನಿಗೆ ಎಲ್ಲ ಸಿಕ್ಕಿದ ಹಾಗೆ. ಆದ್ದರಿಂದ ನಾವು ಏನು ಬೇಕು? ಯೋಗಕ್ಷೇಮ ಒಂದು ಸರಿಯಾಗಿದ್ದರೆ ಸಾಕಪ್ಪ ಅಂತ ಕೇಳ್ತೇವೆ. ಯೋಗಕ್ಷೇಮವನ್ನು ಹೊರಬೇಕು ಯಾರಾದರೂ. ಭಗವಂತ ಹೇಳ್ತಾನೆ, ಅವ ಕೇಳಲಿ ಬಿಡಲಿ, ನಾನು ಅವನ ಯೋಗಕ್ಷೇಮ ನೋಡಿಕೊಳ್ತೇನೆ. ಯಾರು ನಿನ್ನನ್ನು ಬಿಟ್ಟರೆ ಇನ್ಯಾರು ಸ್ವಾಮಿ ಅಂತ ಹೇಳ್ತಾ ಸಂಪೂರ್ಣವಾಗಿ ನನ್ನಲ್ಲಿ ಶರಣಾಗತನಾಗಿ ತಾನು ಮಾಡುವ ಯಾವ ಕೆಲಸವನ್ನೂ ಬಿಡದೆ ಸ್ವಧರ್ಮನಿಷ್ಠನಾಗಿ ತನ್ನ ಕೆಲಸಗಳನ್ನೆಲ್ಲ ಪರ್ಯುಪಾಸನಾ ಅನ್ನುವ ಸ್ವರೂಪದಿಂದ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ. ಅವರು ಪ್ರತಿ ಕ್ಷಣವೂ ಕೂಡ ನನ್ನ ಕಡೆಗೇ ಅಭಿಯೋಗವುಳ್ಳವರು, ನನ್ನ ಕಡೆಗೆ ಅಭಿಯುಕ್ತರಾದವರು. ಅಂಥವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ. ಬಲಿ ಇದ್ದ ಬೇಡ, ಅಂಬರೀಷನ ಕಥೆ ಎಲ್ಲ ಕಥೆ ಹೇಳಲಿಕ್ಕೆ ಪುರುಸೊತ್ತಿಲ್ಲ. ನಾವು ಕಥೆ ಎಲ್ಲ ಹೇಳಲಿಕ್ಕಿಲ್ಲ, ಸೀದಾ ಗೀತೆಯಲ್ಲೇ ಹೋಗುದು. ಅಂಬರೀಷನೂ ಆಗ್ಬೋದು. ಅಂಬರೀಷ ತಾನು ಯುದ್ಧ ಮಾಡುವುದಕ್ಕೆ ಸೈನಿಕರನ್ನೇ ಇಟ್ಟಿರಲಿಲ್ಲ. ಸೈನಿಕರಲ್ಲಿ ಯಾರ್ಯಾರು ಮಂತ್ರಿಗಳು ಪ್ರಕೃತಿಗಳು ಅಂತಿದ್ದಾರೆ ಅವರೆಲ್ಲರಿಗೂ ಏಕಾದಶಿಯ ದಿವಸ ಉಪವಾಸ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಪರದೇಶದವರು ಏಕಾದಶಿಯ ದಿವಸವೇ ಆಕ್ರಮಣ ಮಾಡುವ ಸಾಧ್ಯತೆ ಇತ್ತು. ಇವರು ಏಕಾದಶಿ ಉಪವಾಸ ಎಲ್ಲರೂ, ಇಡೀ ಸೇನೆಯೂ ಕೂಡ ಉಪವಾಸ. ಸೇನೆ ಉಪವಾಸ ಮಾತ್ರ ಅಲ್ಲ, ಅವರ ಕತ್ತಿ ಬಿಲ್ಲು ಬಾಣಗಳು ಕೂಡ ಅವತ್ತು ಉಪವಾಸ ಅಂತೆ. ಅದನ್ನೆಲ್ಲ ಒಳಗಿಟ್ಟು ಅದಕ್ಕೆ ಪೂಜೆ ಆಗುತ್ತೆ ಏಕಾದಶಿ. ಆದ್ದರಿಂದ ಅವರು ಅವತ್ತು ಬೇರೆಯವರನ್ನು ಕೊಲ್ಲುವುದಕ್ಕೂ ಬರುವುದಿಲ್ಲ. ಆದ್ದರಿಂದ ಇವತ್ತೇ ಆಕ್ರಮಿಸುವಂಥ ಆ ಸ್ಥಿತಿ ಇದ್ದರೆ ಭಗವಂತ ಏನು ಮಾಡಿದ ಅಂತ ಹೇಳಿದರೆ, ಇಂತಹ ಧರ್ಮನಿಷ್ಠನಾದಂತಹ ಇವನ ರಕ್ಷಣೆಗೋಸ್ಕರ ತಾನೇ ಊರಿನಲ್ಲಿ ಸುದರ್ಶನ ಚಕ್ರವನ್ನು ಬಿಟ್ಟು ಹೋದಂತೆ. ದೇವರು ಒಂದು ಸಲ ಬಂದ ಇವನ ಪೂಜೆ ದ್ವಾದಶಿಯ ಪಾರಣೆಗೆ ಅಂತ ಬಂದಿದ್ದ ಭಗವಂತ. ಬಂದಾಗ ಸುದರ್ಶನ ಚಕ್ರ ನಿನ್ನಲ್ಲೇ ಇರಲಿ ಅಂತ ಅದನ್ನಲ್ಲೇ ಅವನ ಹತ್ರವೇ ಕೊಟ್ಟು ಹೋದಂತೆ. ಈಗ ದೇವರ ಸುದರ್ಶನ ಚಕ್ರ ಅದು ಅಂಬರೀಷನ ರಕ್ಷಣೆಗೋಸ್ಕರ. ಯಾವ ಶತ್ರುಗಳು ಕೂಡ ಅಂಬರೀಷನ ಗಡಿಯನ್ನು ಮುಟ್ಟುವುದಕ್ಕೆ ಸಾಧ್ಯ ಇರಲಿಲ್ಲ. ಆ ರೀತಿಯಲ್ಲಿ ಸುದರ್ಶನ ಚಕ್ರದ ರಕ್ಷಣೆ ಅಂಬರೀಷನಿಗೆ ಪ್ರಾಪ್ತಿಯಾಗಿತ್ತು. ಒಂದು ಸಂದರ್ಭದಲ್ಲಿ ದೂರ್ವಾಸರು ಒಂದು ಕೃತ್ಯೆಯನ್ನು ಇವರ ಮೇಲೆ ಪ್ರಯೋಗ ಮಾಡಿದರೂ ಕೂಡ ಸುದರ್ಶನ ಚಕ್ರ ದೂರ್ವಾಸರನ್ನೇ ಬೆನ್ನಟ್ಟಿಕೊಂಡು ಹೋಯಿತು. ಹಾಗೆ ಯಾರು ಅನನ್ಯ ಚಿಂತನೆಯಿಂದ ನೀನೇ ನನ್ನ ರಕ್ಷಕ ಅಂತ ಶರಣಾಗತರಾಗ್ತಾರೋ ಏಜನಾ ಪರ್ಯುಪಾಸತೆ ಯೋಗಕ್ಷೇಮಂ ವಹಾಮ್ಯಹಂ, ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಅಂತ ಭಗವಂತ ಇಟ್ಟುಕೊಳ್ತಾನಲ್ವ. ಆ ಸ್ವರೂಪದಿಂದ ನೀನು ಯಜ್ಞ ಯಾಗಗಳಲ್ಲಿ ಅದು ಬೇಕು ಇದು ಬೇಕು ಅಂತ ಕರ್ಮ ಮಾಡಿದೆಯೋ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಅದೇ ಅನನ್ಯಾಶ್ಚಿಂತೆ ಅಂತೋ ಮಾಂ, ಅನನ್ಯ ಚಿಂತನೆಯಿಂದ ಯಜ್ಞವನ್ನು ದೇವರ ಪ್ರೀತಿಗೋಸ್ಕರ ಅಂತ ಮಾಡ್ತೀಯೋ ಯೋಗಕ್ಷೇಮಂ ವಹಾಮ್ಯಹಂ. ಸರಿ, ಹಾಗಾದರೆ ಕೃಷ್ಣನನ್ನೇ ಪೂಜೆ ಮಾಡಬೇಕು. ನಾಳೆಯಿಂದ ಗಣಹೋಮ ಮಾಡುವ ಹಾಗಿಲ್ಲ, ಮೃತ್ಯುಂಜಯ ಹೋಮ ಇಲ್ಲವೇ ಇಲ್ಲ. ಯಾಕಂದರೆ ಕೃಷ್ಣನನ್ನು ಪೂಜೆ ಮಾಡಿದರೆ ಯೋಗಕ್ಷೇಮ ನೋಡಿಕೊಳ್ಳುವುದು ಕೃಷ್ಣ. ಬೇರೆಯವರ ಹೋಮ ಮಾಡಿದರೆ ಮುಟ್ಲಿಕ್ಕೆ ಬರುವುದಿಲ್ಲ. ಅವರಿದ್ದಾರಲ್ಲ ನೋಡಿಕೊಳ್ತಾರೆ ಅಂತ ಹಾಗೆ ಮಾಡ್ತಾನ? ಹಾಗಲ್ಲ ಅಂತೆ. ನೀವು ಯಾರನ್ನು ಬೇಕಾದರೂ ಪೂಜೆ ಮಾಡಿ, ನನ್ನನ್ನು ಒಂದು ನೆನಪಿಟ್ಟುಕೊಳ್ಳಿ ಅಂತ ಅಷ್ಟೇ ಹೇಳ್ತಾನೆ ಕೃಷ್ಣ. ಎಷ್ಟು ಒಳ್ಳೆ ಮನುಷ್ಯ ಕೃಷ್ಣ ಅಂದರೆ ಅಷ್ಟು. ಅವನಿಗೆ ನನ್ನನ್ನೇ ಎಲ್ಲರೂ ಹೋಮ ಮಾಡಬೇಕು ಅಂತಿಲ್ಲ. ಅವ ಹೇಳ್ತಾನೆ ಏಪ್ಯನ್ಯ ದೇವತಾ ಭಕ್ತಾ,
ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೆಯ ಯಜಂತಿ ಅವಿಧಿಪೂರ್ವಕಂ ಏಪಿ ಅನ್ಯದೇವತಾ ಭಕ್ತ. ಅದು ರುದ್ರದೇವರ ಭಕ್ತರಾಗಿರ್ಬೋದು, ಗಣಪತಿಯ ಭಕ್ತ, ಸ್ಕಾಂದರಿರ್ಬೋದು, ಅಥವಾ ಶಾಕ್ತರಿರ್ಬೋದು, ಶಕ್ತಿಯ ಆರಾಧನೆಯನ್ನು ಮಾಡ್ತಕ್ಕಂಥವ್ರು ಇರ್ಬೋದು. ಮಾರಮ್ಮ ತುಂಬ ಇದ್ದಾರೆ ನಮ್ಮಲ್ಲಿ, ಸಿಕ್ಕಾಬಟ್ಟೆ ಅಮ್ಮಂದಿರಿದ್ದಾರಲ್ವ, ಒಂದೊಂದು ಊರಿಗೆ ಒಬ್ಬೊಬ್ಬ ಅಮ್ಮಂದಿರಿರ್ತಾರೆ. ಅದು ಹುಲಿಗೂರಮ್ಮ ಅಂತ, ಹುಲಿಗೂರು ಅಂತಿದ್ರೆ ಹುಲಿಗೂರಮ್ಮ, ಅಲ್ಲಿ ಅವ್ರ ಅಮ್ಮನೇ ಬೇರೆ. ಅಲ್ಲೇ ಮಲ್ಲೇಶ್ವರಮ್ಮ ಇದ್ದರೆ ಮಲ್ಲೇಶ್ವರಮ್ಮ ಅಂತ ಅಲ್ಲಿಗೊಂದು ಅಮ್ಮ ಇದ್ದಾರೆ. ನಮಗೆ ಹೊಸಕೆರೆ ಹಳ್ಳಿ ಅಮ್ಮ ಇಲ್ಲ ಅಂತ ಅನಿಸುತ್ತೆ ಅಷ್ಟೇ. ಅಲ್ಲಲ್ಲಿಗೆ ಒಬ್ಬೊಬ್ಬರು ಅಮ್ಮಂದಿರಿರ್ತಾರೆ. ಆಯಾ ದೇವತೆಯನ್ನು ನೀವು ಆರಾಧನೆ ಮಾಡಿ, ತೊಂದರೆ ಇಲ್ಲ, ಆರಾಧನೆ ಮಾಡಿ. ಅನ್ಯ ದೇವತಾ ಭಕ್ತ, ಅನ್ಯ ದೇವತೆಯ ಭಕ್ತರಾಗಿದ್ದು ಯಜಂತೆ ಶ್ರದ್ಧಯಾನ್ವಿತ, ಆಯಾ ದೇವತೆಯನ್ನು ಶ್ರದ್ಧೆಯಿಂದ, ಯಾವ ವಿಧಿವಿಧಾನ ಇದೆ, ಪಾದರಕ್ಷೆಯನ್ನು ಹಾಕಿಕೊಂಡೇ ದೇವಸ್ಥಾನಕ್ಕೆ ಬಂದಿದ್ದರು. ಪಾದರಕ್ಷೆಯನ್ನು ದೇವಸ್ಥಾನಕ್ಕಿಂತ 4 ಗಾವುದಷ್ಟು ದೂರದಲ್ಲಿ ಬಿಟ್ಟು ಅಲ್ಲಿದ್ದಂತಹ ಪುಷ್ಕರಿಣಿಯಲ್ಲಿ ತನ್ನ ಕೈ ಕಾಲು ಮುಖಗಳನ್ನು ತೊಳೆದುಕೊಂಡು ಮೇಲೆ ತಾನು ಕವಚವನ್ನು ಧಾರಣೆ ಮಾಡಿಕೊಂಡಿದ್ದರೆ ಕವಚವನ್ನು ತೆಗೆದಿಟ್ಟು ಉತ್ತರೀಯವನ್ನು ಧಾರಣೆ ಮಾಡಿಕೊಂಡು ಶುದ್ಧರಾಗಿ ಬಂದು ದೇವರಿಗೆ ಪ್ರದಕ್ಷಿಣೆಯನ್ನು ಬಂದು ಕೈ ಮುಗಿದು ನಿಂತು ಶ್ರದ್ಧೆಯ, ಅದಕ್ಕೆ ಶ್ರದ್ಧೆ ಅಂತ ಹೆಸರು. ಅದಿಲ್ಲ ಚಪ್ಪಲಿಯನ್ನು ಎತ್ತಿ ಒಂದನ್ನು ಆ ಕಡೆ ಬಿಸಾಡುವುದು, ಒಂದನ್ನು ಈ ಕಡೆ ಬಿಸಾಡುವುದು. ಕೆಲವರದ್ದು ಕ್ರಮ ಇದೆ, ಪಾದದಿಂದ ಚಪ್ಪಲಿ ತೆಗೆಯುವುದಲ್ಲ, ಬಿಸಾಡುವುದು ಎತ್ತಿ. ಯಾಕಂದರೆ ಅಲ್ಲಿ ಅದು ಯಾರು ಕದ್ದುಕೊಂಡು ಹೋಗಬಾರ್ದು ಅಂತ ಅವರಿಗೆ, ಎಲ್ಲ ದೇವರಿಗಿಂತ ಮುಖ್ಯ ಚಪ್ಪಲಿ ಆಗಿರ್ತದೆ. ಒಂದು ಆ ಕಡೆ ಒಂದು ಈ ಕಡೆ, ಅದು ಆ ದೇವರ ಅಲ್ಲೇ ಯಾರು ಇರ್ತಾರೆ ಅಂದರೆ ಜಯ ವಿಜಯರ ಪ್ರತಿಮೆ ಇರ್ತದೆ. ಅವರ ಮುಸುಡಿಗೊಂದು ಇವರ ಮುಸುಡಿಗೊಂದು ಎಸೆದು ಆಮೇಲೆ ಒಳಗೆ ಸೀದಾ ಕೈಕಾಲು ತೊಳಿಲಿಕ್ಕಿಲ್ಲ, ಸೀದಾ ದೇವರಿಗೆ ಪ್ರದಕ್ಷಿಣೆ ಮಾಡಿ ಬರ ಎಡದಿಲ್ಲೋ ಬಲಿನಿಲ್ಲೋ ದೇವರಿಗೆ ನಮಸ್ಕಾರ ಮಾಡ್ತಾ ನಿಲ್ಲುವವರಿದ್ದಾರಲ್ಲ, ಇದು ಶ್ರದ್ಧೆ ಅಲ್ಲ. ಶ್ರದ್ಧೆ ಇಲ್ಲದೇ ಇದ್ದಂತಹ ದೇವತಾರಾಧನೆ ಆಗ್ತದೆ. ಶ್ರದ್ಧೆಯಾನ್ವಿತ, ಶ್ರದ್ಧೆಯಿಂದ ಕೂಡಿಕೊಂಡು ಯಾರು ಯಜಂತೆ ತೇಪಿ ಮಾಮೇವ ಕೌಂತೆಯ ಯಜಂತಿ, ಅವರು ಕೂಡ ನನ್ನನ್ನೇ ಪೂಜಿಸುವುದು. ಯಾಕೆಂದರೆ ಅದು ಯಾವ ಅಮ್ಮ ಬೇಕಾದರೂ ಆಗಲಿ, ಯಾವ ದೇವತೆ ಆಗಲಿ, ಮೃತ್ಯುಂಜಯನಾಗಲಿ, ಸ್ಕಂದನಾಗಲಿ, ಅವರೆಲ್ಲರ ಒಳಗೆ ನಾನು ನಿಂತಿದ್ದೇನೆ. ನಾನು ಸರ್ವಾಂತರ್ಯಾಮಿ, ಸರ್ವಂ ಸಮಾಪ್ನೋಷಿ ತಥೋಸ್ಮಿ, ಸರ್ವ, ಎಲ್ಲರಲ್ಲೂ ತುಂಬಿದವ ನಾನು. ಆದ್ದರಿಂದ ಅವರು ನನ್ನನ್ನೇ ಪೂಜೆ ಮಾಡ್ತಾರೆ. ಆದರೆ ಒಂದು ಸಮಸ್ಯೆ ಏನು ಅಂತ ಹೇಳಿದರೆ, ಅವರು ಶಾಸ್ತ್ರದಲ್ಲಿ ಹೇಳಿದ ವಿಧಿಯ ಪ್ರಕಾರ ನನ್ನನ್ನು ಪೂಜೆ ಮಾಡಲಿಲ್ಲ. ಪೂಜೆ ಹೇಗೆ ನನ್ನನ್ನು ಮಾಡಬೇಕು? ಎಲ್ಲರನ್ನೂ ಪೂಜಿಸಬೇಕು, ಆದರೆ ಎಲ್ಲರ ಒಳಗೆ ನಾನಿದ್ದೇನೆ ಅಂತ ತಿಳಿದುಕೊಂಡು ಪೂಜಿಸಬೇಕು. ಅದು ಮಾಡಲಿಲ್ಲ ಅವರು. ಯಜಂತಿ ಅವಿಧಿ ಪೂರ್ವಕಂ, ವಿಧಿ ತಿಳಿಯದೇ ನನ್ನನ್ನು ಪೂಜಿಸಿದ್ದಾರೆ. ಅಷ್ಟಕ್ಕೂ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ ತತ್ವೇನ ತಸ್ಯ ವಂದಿತೆ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ಅವರು ಯಾರನ್ನು ಉದ್ದೇಶಿಸಬೇಕಾದರೂ ಹೋಮ ಮಾಡಲಿ. ವಾಸ್ತು ಪುರುಷ ಯಸ್ವಾಹ ಅಂತ ವಾಸ್ತು ಪುರುಷನಿಗೆ ಆಹುತಿ ಕೊಡಲಿ. ಆದರೆ ಆಹುತಿ ತೆಗೊಳ್ಳುವುದು ಮಾತ್ರ ನಾನೇ. ಯಾಕಂದರೆ ಆ ವಾಸ್ತು ಪುರುಷ ಹೇಳ್ತಾನೆ, ನಾನು ಅಗ್ನಿಯಲ್ಲಿ ನೇರ ತೆಗೊಳ್ಳುವುದಕ್ಕೆ ನನಗೆ ಅಧಿಕಾರ ಇಲ್ಲ. ಅಗ್ನಿ ಏನಿದ್ರೂ ಅದು ಭಗವಂತನಿಗೆ ನಿವೇದಿತವಾದದ್ದನ್ನು ಅಗ್ನಿಯಲ್ಲಿ ಕೊಟ್ಟರೆ ಅದರ ಒಂದು ಸಾರಭಾಗದ ಏನು ಅವಶೇಷ ಇದೆ ಅದು ಆಯಾ ದೇವತೆಗಳಿಗೆ ತಲುಪ್ತದೆ. ಆದ್ದರಿಂದ ಅದು ಅನಿವೇದ್ಯಂ ನಗೃಣ್ಣಂತಿ ದೇವಾಸರ್ವೇ ಕಥಂಚನ. ಭಗವಂತನಿಗೆ ನಿವೇದಿಸದೇ ಇದ್ದದ್ದನ್ನು ಯಾವ ದೇವತೆಗಳು ಕೂಡ ಸ್ವೀಕಾರ ಮಾಡುವುದಿಲ್ಲ. ಆದ್ದರಿಂದ ದೇವರು ಸ್ವೀಕಾರ ಮಾಡಿದರೆ ಅವರಿಗೆ ತೃಪ್ತಿಯಾಗುತ್ತೆ. ಒಂದು ಸಲ ಈ ರುದ್ರದೇವರ ಅಂಶನಾದಂತಹ ದೂರ್ವಾಸ ಮಹರ್ಷಿಗಳಿಗೆ ಅನಿಸಿತು. ದೂರ್ವಾಸ ಮಹರ್ಷಿಗಳಲ್ಲ, ಅವರು ದೂರ್ವಾಸ ಸನ್ಯಾಸಿಗಳು. ವಸ್ತುತಃ ನಮ್ಮ ಮಧ್ವಾಚಾರ್ಯರ ಪರಂಪರೆಯಲ್ಲಿ ದೂರ್ವಾಸರು ಕೂಡ ಒಬ್ಬರು ಸನ್ಯಾಸಿಗಳು. ಅಂತಹ ದೂರ್ವಾಸ ಮಹರ್ಷಿಗಳಿಗೆ ಅನಿಸಿತು, ನಾನು ಚೆನ್ನಾಗಿ ಇವತ್ತು ಭಿಕ್ಷೆ ಮಾಡಬೇಕು. ದೂರ್ವಾಸರು 10,000 ವರ್ಷಕ್ಕೆ ಒಂದು ಸಲ ಭಿಕ್ಷೆಗೆ ಕೂಡ್ತಾ ಇದ್ದಂತೆ. ನಾವೆಲ್ಲ 10 ಗಂಟೆಗೆ ಒಂದು ಸಲ, 10 ನಿಮಿಷಕ್ಕೆ ಒಂದು ಸಲ ಒಂದು ಭಿಕ್ಷೆ ನಮ್ಮದು. ಅವ್ರದ್ದು ಹಾಗಲ್ಲ, 10,000 ವರ್ಷ ಊಟವೇ ಇಲ್ಲ. 10,000 ವರ್ಷ ಆದಮೇಲೆ ಅವರಿಗೆ ನೆನಪಾಗೋದು, ಭಿಕ್ಷೆ ಮಾಡದೆ ತುಂಬ ಸಮಯ ಆಯ್ತಲ್ವ, ಯಾರಿಗಾದರೂ ಒಂದು ಅನುಗ್ರಹ ಮಾಡೋಣ ಅಂತ ಯಾರ್ದಾದ್ರೂ ಹತ್ತಿರಕ್ಕೆ ಹೋಗ್ತು. ಅವರು ಹಾಕಿದ ಭಿಕ್ಷೆಯನ್ನು ಸ್ವೀಕಾರ ಮಾಡಿದರೆ ಮತ್ತೆ ತಪಸ್ಸಿಗೆ ಕೂತ್ರೆ ಅವರಿಗೆ ನೆನಪೇ ಇಲ್ಲ ಮುಂದಿನ ಭಿಕ್ಷೆ. ಹಾಗೆ ಒಂದು ಬಾರಿ ದುರ್ಯೋಧನನ ಹತ್ರ ಬಂದಿದ್ದರು ದೂರ್ವಾಸ ಮಹರ್ಷಿ, ನನಗೆ ಭಿಕ್ಷೆ ಬೇಕು. ದುರ್ಯೋಧನ ಭಾರೀ ಉಪಚಾರ ಮಾಡಿ ಭಾರಿ ಭಿಕ್ಷೆ ಹಾಕಿಸಿದ. ಸಂತುಷ್ಟರಾದ ದೂರ್ವಾಸರು ಏನು ಬೇಕು ನಿಮಗೆ ಅಂತ ಕೇಳಿ, ಅದಕ್ಕೆ ನೀವು ನಮ್ಮಲ್ಲಿ ಭಿಕ್ಷೆ ತಗೊಂಡು ಭಾರಿ ಅನುಗ್ರಹ ಮಾಡಿದ್ದೀರಿ, ಹಾಗೆ ನಮ್ಮ ಬಹಳ ಪ್ರೀತಿ ಪಾತ್ರರಾದ ಅಣ್ಣಂದಿರು ತಮ್ಮಂದಿರಿದ್ದಾರೆ ಕಾಡಿನಲ್ಲಿ ಧರ್ಮರಾಜಾದಿಗಳು, ಅವರ ಮನೆಯಲ್ಲೂ ನೀವು ಒಂದು ಸಲ ಭಿಕ್ಷೆಗೆ ಹೋಗಬೇಕು. ಹೌದಾ, ನಾವು ಯಾವತ್ತೋ ಒಂದು ಸಲ ಭಿಕ್ಷೆ ತಗೊಳ್ಳುವುದು, ಈಗ ಇವತ್ತು ಭಿಕ್ಷೆ ತಗೊಂಡು ನಾಳೆ ಮತ್ತೆ ಭಿಕ್ಷೆ ತಗೊಳ್ಳಿಕ್ಕೆ ಆಗುವುದಿಲ್ಲ.
ಅದಕ್ಕೆ ಏನು ತೊಂದರೆ ಇಲ್ಲ. ನಮ್ಮ ಭಿಕ್ಷೆಗಿಂತ ಅಲ್ಲಿಯ ಭಿಕ್ಷೆ ತುಂಬ ಸುಂದರವಾಗಿರ್ತದೆ, ನೀವು ಅಲ್ಲಿ ಹೋಗಬೇಕು. ಎಷ್ಟು ಹೊತ್ತಿಗೆ ಹೋಗಬೇಕು ಅಂತ ಅದು ಕೇಳಿದರು ದುರ್ವಾಸರು. ಅದಕ್ಕೆ ಅವರದೆಲ್ಲ ತುಂಬ ವಿಳಂಬ. ನಾವೆಲ್ಲ ಟೈಮ್ ಪ್ರಕಾರ ಭೋಜನ ನಮ್ಮದು ವ್ಯವಸ್ಥೆ. ಅವ್ರದ್ದು ತುಂಬ ವಿಳಂಬ ಆಗ್ತದೆ. ಅಲ್ಲಿ ಸುಮಾರು 10,000 ಜನ ಸನ್ಯಾಸಿಗಳು, 88,000 ಜನ ಗೃಹಸ್ಥರು ಎಲ್ಲ ಕಾಡಿಗೆ ಕಟ್ಕೊಂಡು ಹೋಗಿದ್ದಾನೆ ಅವನು. ಆದ್ದರಿಂದ ನೀವು ಸುಮಾರು 3 ಗಂಟೆ 3:30 ಗಂಟೆ ಸೂರ್ಯ ಆ ಕಡೆ ಇಳಿಲಿಕ್ಕೆ ಶುರುವಾದ ಮೇಲೆ ಹೋದರೆ ಸಾಕು, ಅಪರಾಹ್ನ ಕಾಲದಲ್ಲಿ ಹೋದರೆ ಸರಿ ಅಂತ ಇಷ್ಟು ಕೇಳಿಕೊಂಡರು. ಹಾಗೆ ದೂರ್ವಾಸರು ಕಾಡಿನಲ್ಲಿದ್ದಂತಹ ಧರ್ಮರಾಜಾದಿಗಳಿಗೆ ಶಾಪ ಕೊಡಲಿಕ್ಕೆ ಅಂದೇ ಬಂದದ್ದು. ದುರ್ಯೋಧನನ ಅನ್ನ ಉಂಡು ಅದರಿಂದ ಪ್ರೇರಿತರಾಗಿ ಬಂದದ್ದು. ಬಂದವರಿಗೆ ಇದ್ದದ್ದು, ಇವನು ಅಕಸ್ಮಾತ್ ಭಿಕ್ಷೆ ಕೊಟ್ಟರೆ ನನ್ನ 10,000 ಶಿಷ್ಯರಿಗೆ ಹೊಟ್ಟೆಗೆ ಇಲ್ಲದೆ ಇರುವ ಹಾಗೆ ನಾನೊಬ್ಬನೇ ತಿನ್ನುವುದು, ಆಗ ಶಿಷ್ಯರಿಗೆ ಕೊಡಲಿಲ್ಲ ಅಂತ ಶಾಪ ಕೊಡಬೇಕು ಅಂತ ಅವರು ಬಂದದ್ದು. ಬರುವ ಹೊತ್ತಿಗೆ ಪಾತ್ರೆ ಖಾಲಿಯಾಗಿತ್ತು. ದೂರ್ವಾಸರ ಅದೃಷ್ಟ ಅದು. ದೂರ್ವಾಸರಿಗೆ ಅಕಸ್ಮಾತ್ ಪಾತ್ರೆಯಲ್ಲಿದ್ದದ್ದು ಅಕ್ಷಯ ಪಾತ್ರೆ ಎಂದು ಕೊಟ್ಟಿದ್ದರೆ ದೂರ್ವಾಸರು ಒಂದು ತೇಗಿ ಆಮೇಲೆ ಜೀವನದಲ್ಲಿ ಪೂರ್ತಿ ಜೀರ್ಣ ಆಗ್ತಾ ಇರಲಿಲ್ಲ. ಯಾಕಂದರೆ ಕೃಷ್ಣನಿಗೆ ನಿವೇದನೆ ಆಗದೇ ಇದ್ದದ್ದನ್ನು ತಿಂದರೆ ಅದು ಜೀರ್ಣ ಆಗುವುದಿಲ್ಲ. ಆದರೆ ಅದೃಷ್ಟ ಚೆನ್ನಾಗಿತ್ತು, ಪಾತ್ರೆ ಖಾಲಿಯಾಗಿತ್ತು. ಆ ಮಾತೆ ದ್ರೌಪದಿ ಕೈ ಮುಗಿದು ಕೃಷ್ಣ ಹಾ ಕೃಷ್ಣ ದ್ವಾರಕಾವಾಸಿನ್ ಅಂತ ಕರೆದು ಕೃಷ್ಣ ಬಂದ. ಹಸಿವು ಅಷ್ಟರಲ್ಲಿ ಧರ್ಮರಾಜ ಒಳ್ಳೆ ಕೆಲಸ ಮಾಡಿದ್ದೇನೆಂದರೆ ತಾವು ಆದಷ್ಟು ಬೇಗ ಸ್ನಾನ ಮಾಡಿಕೊಂಡು ಬನ್ನಿ ಅಂತ ಕಳಿಸಿಬಿಟ್ಟಿದ್ದ ದೂರ್ವಾಸನ. ನೀವು ಹೇಗೂ ಭಾರಿ ಮಡಿ ಅಲ್ವಾ ಸನ್ಯಾಸಿಗಳು, ಮಡಿಯಲ್ಲಿ ಬನ್ನಿ ಅಂತ ಕಳಿಸಿದ್ದ. ಅಷ್ಟರಲ್ಲಿ ಕೃಷ್ಣ ಬಂದು ಹಸಿವು ಅಂತ ಬಂದ. ಯಾವಾಗ ಭಗವಂತ ಕೃಷ್ಣ ದ್ರೌಪದಿ ದೇವಿ ಬದಿಯಲ್ಲಿಟ್ಟಿದ್ದಂತಹ ಅಕ್ಷಯ ಪಾತ್ರೆಯನ್ನು ತಾನು ಆ ಕಡೆ ಈ ಕಡೆ ಮಗುಚಿ ತೆಗೆದು ತನ್ನದ್ದೇ ಅಲ್ಲಿ ಒಂದು ಸೃಷ್ಟಿ ಮಾಡಿ ಆ ಎಲೆಯನ್ನು ಬಾಯಿಗೆ ಹಾಕಿಕೊಂಡು, ಅಂದರೆ ಪಾತ್ರೆ ಸರಿಯಾಗಿ ತೊಳೆಯದೇ ಇಟ್ಟಿದ್ರು ಅಂತ ನೀವೆಲ್ಲ ಭಾವಿಸೋದ್ಬೇಡ. ಆಮೇಲೆ ಏನಾಗ್ತದೆ ಅಂದರೆ, ಅದರಲ್ಲಿ ಒಂದು ಅನ್ನದ ಅಗಳಿತ್ತಂದೆ ಕೃಷ್ಣನಿಗೆ. ಹಾಗಾದರೆ ಪಾತ್ರೆ ದ್ರೌಪದಿಯು ತೊಳಿತಾ ಇದ್ದದ್ದು ಅಷ್ಟೇ, ನಾವು ತೊಳೆದ ಹಾಗೆ ಅಂತ ಅನ್ಕೊಳ್ಳೋದು ಬೇಡ. ಕೃಷ್ಣ ಅದರಲ್ಲಿ ಒಂದು ತಾನೇ ಒಂದು ಅಗಳನ್ನು ನಿರ್ಮಾಣ ಮಾಡಿ ಆ ಪತ್ರಂ ಪುಷ್ಪಂ, ಅದು ಇಲ್ಲೇ ಬರುವುದು, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಷ್ಟಾಮಿ ಪ್ರಯತಾತ್ಮನಃ. ಇಲ್ಲೇ ಮುಂದಿನ ಶ್ಲೋಕ ಅಲ್ಲ, ಮುಂದಿನ ಶ್ಲೋಕ ಅದು. ಒಂದು ಪತ್ರ, ಅದರಲ್ಲಿ ಒಂದು ಬೇವಿನ ಸೊಪ್ಪು ಸಿಕ್ಕಾಕೊಂಡಿದ್ದಂತೆ. ಸಿಕ್ಕಾಕೊಂಡದ್ದಲ್ಲ, ಇವನೇ ಸೃಷ್ಟಿಸಿದ್ದದು. ಅದನ್ನು ಇಷ್ಟೇ ಉಳಿದದ್ದು ಕೃಷ್ಣ ನಾಳೆಗೆ ಅಡಿಗೆಗೆ ಅಂತ ಇಟ್ಟುಕೊಂಡಿದ್ದೇನೆ. ನಮ್ಮ ಈ ಅಕ್ಷಯ ಪಾತ್ರೆಯಲ್ಲಿ ಮೊದಲು ನಾನು ಒಂದು ಸ್ವಲ್ಪ ಹಾಕಿದರೆ ಆಮೇಲೆ ಅದು ಅಕ್ಷಯ ಆಗ್ತದೆ. ಮೊದಲು ಅಡಿಗೆ ಮಾಡದೆ ಹೋದರೆ ಅಕ್ಷಯ ಆಗುವುದಿಲ್ಲ. ಅದಕ್ಕೆ ನಾಳೆ ಅಡಿಗೆಗೆ ಅಂತ ಇಟ್ಟುಕೊಂಡದ್ದು, ಅದು ನಾಳೆಗೆ ಬೇಕು ಅಂತ ಬದಿಯಲ್ಲಿಟ್ಟದ್ದನ್ನು ಹಾಕಿ ಕೊಟ್ಟರೆ ಇವನು ಆ ಎಲೆಯನ್ನೇ ತಿಂದುಬಿಡ್ಬೇಕಾ ಕೃಷ್ಣ. ಮರುದಿವಸ ಒಗ್ಗರಣೆ ಹಾಕಲಿಕ್ಕೆ ಅಲ್ಲಿ ಬೇವಿನ ಸೊಪ್ಪು ಇಲ್ಲ ಅನ್ನೋ ಹಾಗೆ ಮಾಡಿ ಹಾಕಿದ. ಅದನ್ನು ತನ್ನ ಹೊಟ್ಟೆಯೊಳಗೆ ಹಾಕೊಂಡ. ಯಾವಾಗ ಈಕೆ ಆ ಪತ್ರವನ್ನು ಪ್ರೀತಿಯಿಂದ ಕೃಷ್ಣನಿಗೆ ಕೊಟ್ಟಿದ್ದಾಳೆ, ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಪತ್ರಂ ಪುಷ್ಪಂ ಫಲಂ ತೋಯಂ, ಅದನ್ನು ಇವ ಹೊಟ್ಟೆಗೆ ಹಾಕಿಕೊಂಡಾಗ ಇಲ್ಲಿ ಮಡಿಯಲ್ಲಿ ಸ್ನಾನ ಮಾಡಿ ಹೀಗೆ ಕೈ ಮುಗಿದು ಸವಿತೃದೇವನನ್ನು ನೋಡ್ತಾ ಇದ್ದಂಥ ದೂರ್ವಾಸರ ಬಾಯಿಯಲ್ಲಿ ಒಂದು ಹಾಗೆ ಒಳ್ಳೆಯ ಬಿಸಿಬೇಳೆ ಬಾತ್ ತಿಂದರೆ ಬರುತ್ತಲ್ವ, ಹಾಗಾಯ್ತು. ಒಂದು ಬಾಯಿಯಲ್ಲಿ ಓ ಅಂತ ಒಂದು ತೇಗು ಬಂತಂತೆ. ತೇಗು ಬಂದು ನೋಡ್ತಾನೆ ತನ್ನ ಶಿಷ್ಯರನ್ನು, 10,000 ಜನ ಶಿಷ್ಯರನ್ನು ಪ್ರತಿಯೊಬ್ಬರೂ ತೆಗ್ತಾ ಇದ್ದಾರೆ. ಸ್ವಾಮಿ ಇವತ್ತು ಊಟ ಬೇಡ ಅಂತ ಹೇಳಿದರು ಅವರೆಲ್ಲ. ಯಾಕೆ ಏಕಾದಶಿ ಅಂತ ಕೇಳಿದ್ರು. ಏಕಾದಶಿ ಅಲ್ಲ, ಆದರೆ ಇವತ್ತು ಬೇಡ ಅಂತ ಅನಿಸುತ್ತೆ. ಇವರು ದೂರ್ವಾಸರು ಕಣ್ಣು ಹಾಗೆ ಮುಚ್ಚಿಕೊಂಡ್ರಂತೆ. ಏನಿದು, ಯಾಕೆ ಹೀಗಾಯಿತು, ಊಟ ಬೇಡ ಅಂತ ಅನಿಸ್ತಾ ಉಂಟಲ್ಲ. ಕೃಷ್ಣ ಕಾಣಿಸಿದ ಅವರಿಗೆ ಒಳಗಿಂದ. ಈ ಕೃಷ್ಣ ಅಲ್ಲದೆ ಹೋದರೆ ಇಂತಹ ಕರಾರು ಇಂಥ ಒಂದು ರೀತಿಯ ಕಾರಾಸ್ಥಾನಗಳೆಲ್ಲೂ ನಡೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತು ಅವರಿಗೆ. ಸೀದಾ ಓಡಿ ಬರ್ತಾರಂತೆ, ಕೃಷ್ಣ ಕಾಣಿಸಿದ್ದಾನೆ ಬನ್ನಿ ಅಂತೇಳಿ ಎಲ್ಲರನ್ನೂ ಕರ್ಕೊಂಡು ಬಂದು ಕೃಷ್ಣನಿಗೆ ಅಡ್ಡ ಬೀಳ್ತಾರೆ. ಕೃಷ್ಣ ಒಬ್ಬ ಹೊಟ್ಟೆಗೆ ಸ್ವಲ್ಪ ಹಾಕಿದರೆ ಎಲ್ಲರ ಹೊಟ್ಟೆ ತುಂಬುತ್ತಲ್ವ. ಆದರೆ ಭಗವಂತನ ಹೊಟ್ಟೆಗೆ ಬಿದ್ದರೆ ಎಲ್ಲರ ಹೊಟ್ಟೆ ತುಂಬುವುದು. ಅದನ್ನು ಕೃಷ್ಣ ಹೇಳುವುದು, ಯಾರು ಯಾರಿಗೆ ಬೇಕಾದರೂ ಹೋಮ ಮಾಡಲಿ, ಅದು ನನ್ನ ಹೊಟ್ಟೆಗೆ ಬಿದ್ದರೆ ಅವರ ಹೊಟ್ಟೆ ತುಂಬುತ್ತೆ, ಇಲ್ಲಿ ಹೋದರೆ ಅವರ ಹೊಟ್ಟೆ ತುಂಬುವುದಿಲ್ಲ. ಆದ್ದರಿಂದ ಅಹಮೇವ ಹಿ ಯಜ್ಞಾನ ಭೋಕ್ತಾ ಚ ಪ್ರಭುರೇವ ಚ, ಯಜ್ಞದಲ್ಲಿ ಹಾಕಿದ ಆಹುತಿಯನ್ನು ಸ್ವೀಕರಿಸುವವ ನಾನೇ ಅಪ್ಪ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ. ಆದರೆ ಒಂದು ಸಮಸ್ಯೆ ಮನುಷ್ಯರದ್ದು ಏನು ಅಂದರೆ, ಎಲ್ಲ ಯಜ್ಞದಲ್ಲೂ ಆಹುತಿಯನ್ನು ನಾನು ಸ್ವೀಕರಿಸುವುದು ಅನ್ನೋ ತತ್ವವನ್ನು ಅವರು ತಿಳ್ಕೊಳ್ಳುವುದಿಲ್ಲ. ನತು ಮಾಂ ಅಭಿಜಾನಂತಿ, ಅಂದರೆ ನನ್ನನ್ನು ಅವರು ತಿಳ್ಕೊಳ್ಳದೆ ಇದು ವಾಸ್ತವಿಗೆ, ಇದು ನವಗ್ರಹಕ್ಕೆ, ಇದನ್ನು ಕೃಷ್ಣ ತಗೊಂಡ್ರೆ ಜಾಗ್ರತೆ ಅಂತೇಳಿ ಆಗ್ತಾರೆ ಬೇರೆ. ಕೃಷ್ಣ ನಿನಗಲ್ಲ, ಇದಂ ನಮಮ, ಇದು ಇವನಿಗೆ ಅಂತ. ಆಹುತಿ ಕೊಡುವಾಗ ದೇವರನ್ನು ಮರೆತೇ ಆಹುತಿ ಹಾಕ್ತಾರೆ. ಆದ್ದರಿಂದ ಏನಾಗ್ತದೆ ಗೊತ್ತು, ಅವರು ಕೊಟ್ಟ ಆಹುತಿ ನನಗೇ ಸೇರುವುದು. ಆದರೆ ನನಗೆ ಆಹುತಿ ಕೊಟ್ಟರೆ ಏನು ಅವರಿಗೆ ಪುಣ್ಯ ಸಿಗಬೇಕಿತ್ತು, ಅದು ಸಿಗುವುದಿಲ್ಲ ನೋಡಿ. ತತ್ವೇ ನಾತಶ್ಚವಂತಿತೇ,
ಅತಃ ಈ ರೀತಿ ಅತತ್ವವನ್ನು ತಿಳಿದ ಕಾರಣದಿಂದ ತೇ ತತ್ವೇನ ಚ್ಯವಂತಿ, ತತ್ವಜ್ಞಾನದಿಂದ ಜಾರಿ ಹೋಗ್ತಾರೆ. ಪುಣ್ಯಫಲ ಸಿಗುವುದಿಲ್ವಾ? ಅದು ಸಿಗ್ತದೆ. ಅದು ಯಾರಿಗೆ ಹೋಮ ಮಾಡಲಿ ನನಗೆ ಆಹುತಿ ಸಿಗುವುದು. ಆದ್ದರಿಂದ ಮೃತ್ಯುಂಜಯ ಹೋಮ ಅಂತ ಅವರು ಪೂರ್ಣ ಮೃತ್ಯುಂಜಯ ಮಾಡಲಿ, ನನ್ನನ್ನು ನೆನಪಿಸಿಕೊಳ್ಳದೇ ಮಾಡಲಿ. ಕೊನೆಗೆ ಕೃಷ್ಣಾರ್ಪಣ ವಸ್ತು ಅಂತ ಹೇಳಲಿಕ್ಕೆ ಅದು ನೆನಪಾಗದೆ ತತ್ಸತ್ ಬ್ರಹ್ಮಾರ್ಪಣಂ ಭವತು ಅಂತ ಹೇಳಿ, ಅಥವಾ ಪರಮೇಶ್ವರ ಉಮಾಪತಿ ಪ್ರಿಯತ ಅಂತ ಬೇಕಾದರೆ ಹೇಳಿ, ಏನೇ ಹೇಳಿ ಅದರಿಂದ ಸಿಕ್ಕಿದ್ದು ನನಗೆ ಅಲ್ವಾ. ಆದ್ದರಿಂದ ಅವರಿಗೆ ಫಲ ಉಂಟು. ಏನು ಫಲ? ಸ್ವರ್ಗವೋ ಅಥವಾ ಲೋಕದಲ್ಲಿ ಅವರು ಬಯಸಿದಂತಹ ಆಯುಷ್ಯವೋ ಆರೋಗ್ಯವೋ ಅದು ಸಿಕ್ಕಿಯೇ ಸಿಗ್ತದೆ. ಆದರೆ ತತ್ವೇನ ಚ್ಯವಂತಿ, ತತ್ವಜ್ಞಾನ ಮಾತ್ರ ಸಿಗುವುದಿಲ್ಲ. ಎಲ್ಲಕ್ಕಿಂತ ಮೂಲಭೂತವಾದದ್ದು ತತ್ವಜ್ಞಾನ. ಈ ಫಲಗಳೆಲ್ಲ ಐಹಿಕ, ಇವತ್ತು ಉಂಟು ನಾಳೆಗಿಲ್ಲ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ, ಮತ್ತೆ ಭೂಮಿಗೆ ಬೀಳುವಂಥದ್ದು. ಆದರೆ ಶಾಶ್ವತವಾದ ಸುಖ ಅನ್ನೋದಿದೆ ಅಲ್ವಾ, ಮನುಷ್ಯನ ಉತ್ಕರ್ಷಕ್ಕೆ ನಿಶ್ರೇಯಸ ಅಂತ ಕರೆಸಿಕೊಳ್ಳುವಂಥದ್ದು. ಅಂತಹ ಫಲ ಸಿಗಬೇಕಾದರೆ ಪ್ರತಿಯೊಬ್ಬರಲ್ಲೂ ನನ್ನನ್ನು ತಿಳಿದು ನನ್ನನ್ನು ಉದ್ದೇಶಿಸಿ ಹೋಮ ಮಾಡಬೇಕು. ಅವರು ಯಾರನ್ನೇ ಉದ್ದೇಶಿಸಿ ಹೋಮ ಮಾಡಿದರೂ ಅವರ ಒಳಗೆ ನಾನು ನಿಂತಿದ್ದೇನೆ ಅನ್ನುವ ಜ್ಞಾನ ಇಲ್ಲದೆ ಇದ್ದವನಿಗೆ ತತ್ವಜ್ಞಾನ ಉಂಟಾಗುವುದಕ್ಕೆ ಸಾಧ್ಯ ಇಲ್ಲ. ಯಾಂತಿ ದೇವವ್ರತಾ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾ ಭೂತಾನಿ ಯಾಂತಿ ಭೂತೇಜ್ಯಾಹ ಯಾಂತಿ ಮದ್ಯಾಜಿನೋ ಭೀಮಾನ್. ಅಲ್ಲದೆ ಅವರು ಯಾವ ಧರ್ಮದಿಂದ ಹೋಮ ಮಾಡಿದ್ದಾರೋ, 3 ಧರ್ಮ ಇದೆ, ಸತ್ವಧರ್ಮ, ರಜೋಧರ್ಮ, ತಮೋಧರ್ಮ ಅಂತ 3 ಧರ್ಮಗಳು. ಸತ್ವಗುಣದಿಂದ ಅಂದರೆ ಸತ್ವಧರ್ಮದಿಂದ ಅವರು ಹೋಮಿಸಿದರೆ ಅವರು ಸತ್ವದ ಸ್ಥಿತಿಯನ್ನು ಪಡೀತಾರೆ. ಯಾಂತಿ ಪಿತೃನ್ ಯಾಂತಿ ಪಿತೃವ್ರತಾ. ರಜೋಧರ್ಮದಿಂದ ಹೋಮಿಸಿದರೆ ಅವರು ರಜಸ್ಥಾನವನ್ನು ಮೇಲೆ ಕೆಳಗೆ ಮೇಲೆ ಕೆಳಗೆ ಅಂದರೆ ತ್ರಿಶಂಕು ಸ್ವರ್ಗದ ಹಾಗೆ ಒಂದು ಲೋಕದಲ್ಲಿ ಹೋಗಿ ಸೇರ್ತಾರೆ. ಭೂತಾನಿ ಯಾಂತಿ ಭೂತೇಜ್ಯಾಹ. ತಮೋಧರ್ಮದಿಂದ ಹೋಮ ಮಾಡಿದರೆ ಅವರು ಭೂತಗಳನ್ನು ಅಂತಾರೆ. ಭೂತವನ್ನು ಹೊಂದುವುದು ಅಂತ ಹೇಳಿದರೆ ಅದು ರುದ್ರನ ಗಣ. ರುದ್ರ ಪಾರ್ವತಿ ಗಣಗಳು ಇದ್ದಾಗ ಜೊತೆಗೆ ಗಣಪತಿ ಅಂತ ಹೇಳುವ ವಿನಾಯಕನ ಒಂದಷ್ಟು ಗಣಗಳಿದ್ದಾರೆ. ಆ ಗಣಗಳದ್ದು ಮೂಗು ಕೆಳಗಿರುವುದಲ್ಲ, ಮೂಗು ಮೇಲಿರುವುದು, ಕಣ್ಣು ಕೆಳಗಿರುವುದು, ಕಣ್ಣು ಮೂಗುಗಳ ಮಧ್ಯದಲ್ಲಿ ಬಾಯಿ ಇರುವುದು. ಇಂತಹ ವ್ಯಕ್ತಿಗಳನ್ನು ನೋಡಿದರೆ ಮಕ್ಕಳೆಲ್ಲ ಎರಡನ್ನೂ ಮಾಡಿಕೊಳ್ತಾರಂತೆ. ಆ ರೀತಿಯ ವಿಚಿತ್ರ ಸ್ವರೂಪದ ಅವರ ಕೈ ಕಾಲುಗಳು ಯಾವುದೊಂದು ಗೊತ್ತಾಗುವುದಿಲ್ಲ. ಅವರು ನಡೆದಾಡುವುದು ಕೈಯಲ್ಲಿ, ಓಡಾಡುವುದು ಕೈಯಲ್ಲಿ, ತಿನ್ನುವುದು ಮಾಡುವುದು ಕಾಲಲ್ಲಿ. ಇಂಥ ಭೂತಗಳು, ವಿಚಿತ್ರವಾದ ಭೂತಗಳು. ಅಂತಹ ವಿಚಿತ್ರ ಯಕ್ಷ ರಕ್ಷ ಭೂತ ಪ್ರೇತ ಪಿಶಾಚ ಬೇತಾಲಾದಿ ಗಣಗಳಲ್ಲಿ ಇವರು ಹೋಗಿ ಸೇರಿಕೊಳ್ತಾರೆ. ತಾಮಸವಾದಂತಹ ಯಜ್ಞಗಳಲ್ಲಿ ತೊಡಗಿದವರು ಪ್ರಾಣಿ ಬಲಿಯನ್ನು ಕೊಟ್ಟುಕೊಂಡು ಆ ಪ್ರಾಣಿ ಬಲಿಯ ರಸವನ್ನು ಮೇಮೇಲೆಲ್ಲ ಹಚ್ಚಿಕೊಂಡು ಬಿಸಿಯನ್ನು, ಬೆಂಕಿಯನ್ನು, ಕೆಂಡಗಳನ್ನು ಬಾಯಿಯಲ್ಲಿ ಹಾಕಿಕೊಂಡು ಆ ಮಾಂಸಗಳನ್ನು ಅದೇ ಕೆಂಡದಲ್ಲಿ ಬೇಯಿಸಿಕೊಂಡು ಬೇಯಿಸಿದ ಮಾಂಸಗಳನ್ನು ತಾನು ಶರೀರಕ್ಕೆಲ್ಲ ಉಜ್ಜಿಕೊಂಡು ಆ ಉಜ್ಜಿದ ಆ ಮಾಂಸವನ್ನೇ ನುಂಗಿಕೊಂಡು ಯಾವ್ಯಾವುದೋ ಕರ್ಮಗಳು ನಡೆದಿದ್ದಾವೆ, ಮಕಾರ ಕರ್ಮಗಳು. ಈ ರೀತಿಯ ಕರ್ಮಗಳನ್ನು ಮಾಡತಕ್ಕಂಥವರು ಭೂತಸ್ಥಾನವನ್ನು ಹೊಂದುತ್ತಾರೆ. ಆದ್ದರಿಂದ ಏನು ಮಾಡು? ಮದ್ಯಾಜಿನೋ ಬಿಮಾಂ ಯಾಂತಿ. ನನ್ನನ್ನು ಕುರಿತು ಯಾಗ ಮಾಡ್ತಕ್ಕಂಥವರು ನನ್ನನ್ನು ಹೊಂತಾರೆ. ಅದು ಹೇಗೆ? ನನ್ನನ್ನು ಕುರಿತು ಪೂಜೆ ಮಾಡುವುದು ಕಷ್ಟ ಇಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮಿ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ನನಗೆ ಅವರು ಏನನ್ನೂ ಕೊಡ್ಬೋದು. ಬರೀ ಉದ್ಧರಣೆಯಲ್ಲಿ ನೀರು ತೆಗೆದು ನೈವೇದ್ಯಂ ಸಮರ್ಪಯಾಮಿ ಅಂತ ಕೊಡ್ಬೋದು. ಆರತಿ ಮಾಡುವುದಕ್ಕೆ ತುಪ್ಪದ ಬತ್ತಿಯನ್ನು ಹಚ್ಚುವುದಕ್ಕೆ ಪುರುಸೊತ್ತಿಲ್ಲ ಅಂತಾದರೆ ಸೌಟಲ್ಲಿ ನೀರು ತೆಗೆದು ಭಗವಂತ ನಿನಗೆ ಮಂಗಳಾರತಿ ಅಂತ ನೀರಿನಲ್ಲೇ ಆರತಿ ಮಾಡ್ಬೋದು. ಪತ್ರಂ ಪುಷ್ಪಂ ಫಲಂ ತೋಯಂ, ಕೊನೆಗೆ ನೀರಾದರೂ ಸರಿ. ಆದರೆ ಕೊಡುವಾಗ ಭಕ್ತಿ ಮಾತ್ರ ಬೇಕು. ದೇವರಿಗೆ ಬತ್ತಿ ಇಟ್ಟರೆ ಪ್ರಯೋಜನ ಇಲ್ಲ, ಭಕ್ತಿ ಬೇಕಂತೆ. ಭಕ್ತಿಯಿಂದ ಯೋಮೇ ಭಕ್ತ್ಯಾ ಪ್ರಯಚ್ಛತಿ, ಭಕ್ತಿಯಿಂದ ಕೊಟ್ಟಲ್ಲಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಅಂತಹ ಭಕ್ತ ಕೊಟ್ಟಂತಹ ನೀರನ್ನಾಗಲಿ ಎಲೆಯನ್ನಾಗಲಿ ಏನನ್ನೇ ಆಗಲಿ ನಾನು ಶಬರಿ ಕೊಟ್ಟಂತಹ ಹಣ್ಣನ್ನು ಸ್ವೀಕರಿಸಿದ ಹಾಗೆ, ದ್ರೌಪದಿ ದೇವಿ ಕೊಟ್ಟಂತಹ ಎಲೆಯನ್ನು ಸ್ವೀಕರಿಸಿದ ಹಾಗೆ, ಗಜೇಂದ್ರ ಎತ್ತಿ ಹಿಡಿದಂತಹ ಪುಷ್ಪವನ್ನು ಸ್ವೀಕರಿಸಿದ ಹಾಗೆ, ರುಕ್ಮಾಂಗದ ಕೊಟ್ಟಂತಹ ನೀರನ್ನು ಸ್ವೀಕರಿಸಿದ ಹಾಗೆ, ರುಕ್ಮಾಂಗದ ವರದ ಅಂತ ಹೇಳ್ತೇವಲ್ಲ ಭಗವಂತನ ಹಾಗೆ. ಅದು ಏನು ಕೊಟ್ಟದ್ದು ಎಷ್ಟೇ ಕಡಿಮೆ ಇರಲಿ, ಅದು ಭಕ್ತಿಯಿಂದ ಕೊಟ್ಟರೆ ನಾನು ಅದನ್ನು ಸ್ವೀಕಾರ ಮಾಡ್ತೇನೆ. ಇದರ ನಂತರದ ಶ್ಲೋಕವು ನಿಮಗೆಲ್ಲ ಗೊತ್ತಿರುವಂಥದ್ದು. ನಮಗೆ 9ನೇ ಅಧ್ಯಾಯ ಕೊಟ್ಟದ್ದು ಬಹಳ ಸುಲಭ, ಎಲ್ರಿಗೂ ಗೊತ್ತಿದ್ದದೇ ಇದು. ಯತ್ ಕರೋಷಿ ಯದರ್ನಾಸಿ
ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ನೀನು ಮಾಡಿದ ಕರ್ಮ ಅದು ಪೂರ್ಣವಾಗಿ ಫಲದ ಆಗಬೇಕಾದರೆ, ಫಲಪ್ರದ ಅಂತ ಆಗಬೇಕಾದರೆ ನೀನು ಏನೇ ಕರ್ಮ ಮಾಡು ಅದನ್ನು ನನಗೆ ಸಮರ್ಪಣೆ ಮಾಡು ಅರ್ಜುನ. ತತ್ಕುರುಷ್ವ ಮದರ್ಪಣಂ ಯತ್ಕರೋಷಿ. ಕೌಂತೆಯ ಅಂತ ಹೆಸರು ಹಿಡಿದು ಕರೆದು ಹೇಳ್ತಾನೆ, ನನ್ನ ಸೋದರತೆಯ ಮಗನೇ ಅಂತ ಕೌಂತೆಯ. ಯತ್ಕರೋಷಿ, ನೀನು ಏನೇನು ಕೆಲಸ ಮಾಡುತ್ತೀಯೋ, ಆಮೇಲೆ ಅದರಲ್ಲಿ ಯದಶ್ನಾಸಿ, ಏನನ್ನು ತಿನ್ನುತ್ತೀಯೋ, ಯಜ್ಜುಹೋಷಿ, ಏನನ್ನು ಅಗ್ನಿಯಲ್ಲಿ ಆಹುತಿ ಕೊಡುತ್ತೀಯೋ, ದದಾಸಿ ಯತ್, ಭಕ್ತಿಯಿಂದ ವಿಪ್ರರಿಗೆ ಏನನ್ನು ಎತ್ತಿ ದಾನ ಕೊಡುತ್ತೀಯೋ, ಯತ್ತಪಸ್ಯಸಿ, ಏನು ನೀನು ಧ್ಯಾನ ತಪಸ್ಸು ಮೊದಲಾದನ್ನು ಆಚರಿಸ್ತೀಯೋ, ತತ್ಪುರುಷ ಮದರ್ಪಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಅಂತ ನನಗೆ ಅರ್ಪಣೆ ಮಾಡು. ಈ ಅರ್ಪಣೆಗೆ ಬಹಳ ಮಹತ್ವ ಇದೆ. ಭಾಗವತ ಮಹಾಭಾರತಗಳಲ್ಲಿ ಹೆಜ್ಜೆ ಹೆಜ್ಜೆಗೆ ಬರುತ್ತೆ, ನೀನು ಮಾಡಿದ್ದನ್ನು ದೇವರಿಗೆ ಅರ್ಪಿಸು. ಮಹಾಭಾರತದಲ್ಲಿ ಅಲ್ಲ, ಭಾಗವತದಲ್ಲಿ ನೋಡುವುದಾದರೆ ಜಾಯಂತೆಯರಲ್ಲಿ ಪ್ರಶ್ನಿಸಿದ, ಜಾಯಂತೆಯರಲ್ಲಿ ಯದು ಪ್ರಶ್ನಿಸಿದಾಗ ಯದುವಿಗೆ ಜಾಯಂತೆಯರು ಕೊಟ್ಟಂತಹ ಒಂದು ದೊಡ್ಡ ಉತ್ತರ. ಯದು ಏನು ಪ್ರಶ್ನಿಸಿದ ಅಂದರೆ, ನಾವು ಮಾಡಿದ ಕರ್ಮ ಅದು ನಮ್ಮಲ್ಲೇ ಉಳಿಯಬೇಕಾದರೆ, ಅದು ನಮಗೇ ಪುಣ್ಯಪ್ರದವಾಗಿ ನಮ್ಮಲ್ಲಿ ಶಾಶ್ವತವಾಗಬೇಕಾದರೆ ಏನು ಧರ್ಮ, ಭಾಗವತ ಧರ್ಮಗಳನ್ನು ಹೇಳಿ. ಅದಕ್ಕೆ ಕವಿ ಅಂತ ಹೇಳ್ತಕ್ಕಂತಹ ಒಬ್ಬ ಜಾಯಂತೆಯ ಕೊಟ್ಟ ಉತ್ತರ ಏನು ಅಂತ ಹೇಳಿದರೆ, ಸಂಕಲ್ಪ ಮತ್ತು ಭಗವದರ್ಪಣ. ಮೊದಲು ದೇವರ ಪ್ರೇರಣೆಯಿಂದ ನಾನು ಈ ಕೆಲಸ ಮಾಡ್ತೇನೆ ಅಂತ ಸಂಕಲ್ಪಿಸಬೇಕು. ಕೊನೆಗೆ ನಿನ್ನ ಪ್ರೇರಣೆಯಿಂದ, ನಿನ್ನ ಶಕ್ತಿಯಿಂದಲೇ ನಡೆದ ಈ ಕರ್ಮವನ್ನು ನಿನಗೆ ಅರ್ಪಿಸ್ತೇನೆ ಅಂತ ಅರ್ಪಿಸಬೇಕು. ಆ ಅರ್ಪಿಸಬೇಕು ಅಂತ ಹೇಳುವ ಮಾತಿದು. ಕರೋಮಿ ಯದ್ಯತ್ ಸಕಲಂ ಪರಸ್ಮಿ ನಾರಾಯಣಾಯೇತಿ ಸಮರ್ಪಯಾಮಿ ಅನ್ನುವ ಮಾತು. ತತ್ಕುರುಷ್ವ ಮದರ್ಪಣಂ ಶುಭಾಶುಭ ಫಲೈರೇವಂ ಮೋಕ್ಷಸೇ ಕರ್ಮಬಂಧನೀ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಮುಪೇಷ್ಯಸಿ. ದೇವರಿಗೆ ನೀನು ಕರ್ಮವನ್ನು ಅರ್ಪಿಸಬೇಕಾದರೆ ನಿನ್ನಲ್ಲಿ ಸನ್ಯಾಸ ಯೋಗ ಬೇಕಾಗ್ತದೆ ಅರ್ಜುನ. ಅರ್ಜುನ ಅಂದರೆ ನಾವೆಲ್ಲ, ಅರ್ಜುನ ಅಂದರೆ ಬಿಳಿ ಅಂತ ಅರ್ಥ. ಸ್ವಚ್ಛವಾದ ಮನಸ್ಸುಳ್ಳವರಿಗೆ ಅರ್ಜುನ ಅಂತ ಹೆಸರು. ಓ ಅರ್ಜುನರೇ, ನೀವು ಈ ರೀತಿಯ ದೇವಾರ್ಪಣ ಬುದ್ಧಿಯಿಂದ ಕರ್ಮ ಮಾಡಬೇಕಾದರೆ ಬೇಕಾಗುವ ಅಂಶ ಏನು ಅಂತೇಳಿದರೆ, ಮುಖ್ಯವಾಗಿ ನೀನು ವಿಮುಕ್ತ, ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತ. ಸನ್ಯಾಸ ಯೋಗ ಅಂದರೆ ಅಂಟಿಸಿಕೊಳ್ಳದೇ ಇರುವ ಸ್ಥಿತಿ. ವಿಮುಕ್ತ ಅಂದರೆ ಹಾಗೆ ಎಲ್ಲದಿಂದ ಬಿಡುಗಡೆ ಉಂಟು, ಇರಬೇಕು ಇಲ್ಲದಿರಬೇಕು. ಹೇಸಿಗೆ ಸಂಸಾರದಲ್ಲಿ, ಹೇಸಿಗೆ ಸಂಸಾರದಲ್ಲಿ ಅಂದರೆ ಕೆಸರು ಇದೆ ಅಂತ ಅಂದ್ಕೊಳ್ಳಿ. ಕೆಸರಿನಲ್ಲಿ ನಡ್ಕೊಂಡು ಹೋಗುವಾಗ ನಾವು ಜಾಗ್ರತೆಯಾಗಿ ಎಲ್ಲಿ ಕಲ್ಲುಂಟು ಅಂತ ನೋಡಿಕೊಂಡು ಅಲ್ಲೇ ಕಾಲಿಟ್ಟುಕೊಂಡು, ಅದು ಬೆರಳು ಮಾತ್ರ ಇಟ್ಕೊಂಡು ಹಾರ್ಕೊಂಡು ಹೋಗ್ತೇವೆ. ಕೆಸರು ತಾಗಬಾರದು ಅಂತ ತುಂಬ ಜಾಗೃತೆಯಾಗಿ ಹೋಗ್ತೇವಲ್ವಾ. ಹಾಗೆ ಇದು ಹೇಸಿಗೆ ಸಂಸಾರ, ಕೆಸರು. ಈ ಕೆಸರಿನಲ್ಲಿ ಕಾಲಿಗೆ ಅಂಟದೇ ಇದ್ದ ಹಾಗೆ ಕೆಸರಿನ ಭಾಗದಲ್ಲಿ ನಡೆಯುವ ನಾಜೂಕುತನ ನಮ್ಮ ಈ ಸಂಸಾರದ ಮಧ್ಯದಲ್ಲಿ ಬೇಕು. ಆ ನಾಜೂಕುತನವನ್ನು ಸನ್ಯಾಸ ಯೋಗ ಯುಕ್ತಾತ್ಮ ಅಂತ ಕರೆದು. ಯಾವುದು ಬೇಡ, ಯಾವುದು ನಮಗೆ ಸಂಬಂಧಿಸಿದ್ದಲ್ಲ, ದೇವರು ಕೊಟ್ಟದ್ದಕ್ಕೆ ನಾವು ಥರ್ಸ್ಟಿ ಅಲ್ಲ. ಯಾವುದೇ ರೀತಿಯ ಅಭಿಲಾಷೆ ಆಕಾಂಕ್ಷೆಗಳಿಲ್ಲದೆ ದೇವರು ಕೊಟ್ಟದ್ದನ್ನು ದೇವರ ಪೂಜೆಗೋಸ್ಕರ ವಿನಿಯೋಗಿಸ್ತೇನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಭಾವದಿಂದ ಬದುಕಿ ಏನಿದೆ ಅದು ಸನ್ಯಾಸ ಯೋಗ ಯುಕ್ತಾತ್ಮ ಅನ್ನುವ ಸ್ಥಿತಿ. ಆ ರೀತಿ ನೀನು ಬದುಕಿದರೆ ಮಾಂ ಉಪೈಷ್ಯಸಿ, ನನ್ನನ್ನು ಬಂದು ಸೇರ್ತಿ. ಅಪಿಚೇತ್ ಸುದುರಾಚಾರ ಅಲ್ಲ, ಈ ರೀತಿ ದೇವರನ್ನು ಹೊಂದುವುದಕ್ಕೆ ಇಂತಹ ಜಾತಿ, ಇಂತಹ ಲಿಂಗ, ಇಂತಹ ವರ್ಣ ಅಥವಾ ಇಂತಹ ಅರ್ಹತೆ ಅನ್ನುವುದೇನಾದರೂ ಇದೆಯೋ? ಇಲ್ಲಂತೆ. ಅಪಿಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯಭಾಗ್ ಸಾಧುರೇವ ಸಮಂತವ್ಯ ಸಮ್ಯಗ್ ವ್ಯವಸಿತೋ ಹಿ ಸಹ ಕ್ಷಿಪ್ರಂ ಭವತಿ ಧರ್ಮಾತ್ಮ ತತಃ ಶಶ್ವಚ್ಛಾಂತಿಂ ನಿಗಚ್ಚತಿ ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ಅವನು ಬೇಕಾದರೆ ಎಷ್ಟು ಕೆಟ್ಟ ಕರ್ಮ ಬೇಕಾದರೆ ಮಾಡಿದ, ಆದರೆ ಒಂದು ಬಾರಿ ಕೃಷ್ಣ ಅಂತ ಬಂದು ಅವ ಪ್ರಾರ್ಥಿಸಿದ ಅಂತಾದರೆ ಅವ ನನ್ನನ್ನೇ ಸೇರ್ತಾನೆ ಅನ್ನುವಲ್ಲಿ ಸಂಶಯ ಇಲ್ಲ. ಸಾಧುರೇವ ಸಮಂತವ್ಯ. ಅಜಾಮಿಳನ ಕಥೆಯನ್ನು ಕೇಳ್ತೇವೆ. ನಾರಾಯಣ ಅಂತ ಹೇಳಿದ್ದಕ್ಕೆ ದೇವರನ್ನು ಬಂದು ಸೇರಿದ ಅಂತ.
ಅವ ಅಪಿಚೇತ್ ಸುದುರಾಚಾರ, ಬರೀ ದುರಾಚಾರ ಅಲ್ಲ, ಸುದುರಾಚಾರ, ಸಿಕ್ಕಾಬಟ್ಟೆ ದುರಾಚಾರಿಯಾಗಿದ್ದುಕೊಂಡು ಭಜತೆ ಮಾಂ ಅನನ್ಯಭಾಗಿ, ಅನನ್ಯವಾಗಿ ನನ್ನ ಪಾದ ಹಿಡಿದಿದ್ದಾನೆ ಅಂದರೆ ಹೊರದೃಷ್ಟಿಯಿಂದ ಅವ ದುರಾಚಾರಿಯಾಗಿ ಕಾಣಿಸ್ತಾ ಇದ್ದರೂ ಧರ್ಮವ್ಯಾಧನ ಹಾಗೆ ಆತ ಸಾಧುವೇ ಆಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಮಾಮಿ ಪಾರ್ಥವ್ಯಪಾಶ್ರಿತ್ಯ, ಯಾರಾದರೂ ನನ್ನನ್ನೇ, ಇನ್ನೊಂದು 5 ನಿಮಿಷದಲ್ಲಿ ಮುಗಿಸ್ತೇನೆ, ಒಂದು 5 ನಿಮಿಷ ಜಾಸ್ತಿ ತಗೊಳ್ತೇನೆ, ಮುಗಿಸ್ಬೇಕಲ್ಲ ಅಧ್ಯಾಯ ಅಷ್ಟೇ, ಇನ್ನೊಂದು 2 ಶ್ಲೋಕ ಇದೆ. ಮಾಮಿ ಪಾರ್ಥವ್ಯಪಾಶ್ರಿತ್ಯ, ಓ ಪಾರ್ಥ ನನ್ನನ್ನೇ ಆಶ್ರಯಿಸಿಕೊಂಡು, ಮಾಮಿ ಪಾರ್ಥವ್ಯಪಾಶ್ರಿತ್ಯ ಏಪಿಸ್ಯು ಪಾಪಯೋನಯ, ಯಾರು ಜನ್ಮಾಂತರದ ಪಾಪದ ಫಲದಿಂದಾಗಿ ಈ ಜನ್ಮದಲ್ಲಿ ಹುಟ್ಟಿದ್ದಾರೋ, ಪಾಪದ ಕರ್ಮದಿಂದ ಹುಟ್ಟಿದ್ದಾರೆ ಅಂತಾದರೆ ಅವರು ಕೆಟ್ಟದ್ದನ್ನು ಮಾಡ್ತಾರೆ ಅಂತ ಅರ್ಥ. ಜಯ ವಿಜಯರು ಪಾಪಕರ್ಮದಿಂದಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪಿಗಳಾಗಿ ಹುಟ್ಟಿದರು. ಆದರೆ ಹುಟ್ಟಿದ್ರಿಂದ ಬೇಡದೇ ಇದ್ದ ಕೆಲಸ ಸಿಕ್ಕಾಬಟ್ಟೆ ಮಾಡಬೇಕಾಯ್ತಲ್ಲ ಅವರು. ಆದ್ದರಿಂದ ಪಾಪದ ಕಾರಣದಿಂದ ಅವರು ಒಳ್ಳೆಯವರೇ ಆಗಿದ್ದರೂ ಕೂಡ ಪಾಪದ ಕಾರಣದಿಂದ ಕೆಟ್ಟದ್ದು ಮಾಡಬೇಕಾಗ್ತದೆ. ಪಾಪಯೋನಿಗಳಾಗಿ ಯಾರ್ಯಾರು ಹುಟ್ಟಿದ್ದಾರೋ, ಅಷ್ಟೇ ಅಲ್ಲ, ಸ್ತ್ರೀಯ ಹೆಂಗಸರು ಯಾರಿದ್ದಾರೋ ಅವರಿಗೆ ವೇದಾಧಿಕಾರ ಇಲ್ಲ ಅನ್ನುವ ಕಾರಣದಿಂದ ಪೃಥಕ್ಕರಿಸಿ ಹೇಳ್ತಾನೆ. ವೈಶ್ಯಾಹ, ವ್ಯಾಪಾರವೇ ಮನಸ್ಸು, ವ್ಯಾಪಾರ, ರಾತ್ರಿ 10 ಗಂಟೆ ಆದರೂ ಕೂಡ ಅಂಗಡಿಗೆ ಬಾಗಿಲು ಹಾಕುವುದಿಲ್ಲ. ಬೆಳಗ್ಗೆ ಕೋಳಿ ಕೂಗೋ ಹೊತ್ತಿಗೆ ಸ್ನಾನ ಮಾಡಿ ಅನುಷ್ಠಾನ ಮಾಡುವುದರ ಬದಲು ಕೋಳಿ ಕೂಗೋ ಹೊತ್ತಿಗೆ ಹೋಗಿ ಅಂಗಡಿಯನ್ನು ತೆಗಿತಾನೆ. ವ್ಯಾಪಾರ ಆದರೆ ಅಷ್ಟೊತ್ತಿಗೂ ಒಂದು 4 ಕಾಸು ಬರಲಿಲ್ಲ. ಈ ರೀತಿಯ ವ್ಯವಹಾರದ ದೃಷ್ಟಿಕೋನ ಯಾರಲ್ಲಿದೆಯೋ, ತಥಾ ಶೂದ್ರಾಹ, ಯಾರು ಯಾವತ್ತಿಗೂ ಕೂಡ ದೇವತಾರಾಧನೆ ಇತ್ಯಾದಿ ಪ್ರಕ್ರಿಯೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದಿಲ್ಲವೋ, ಇನ್ನೊಬ್ಬರ ಸೇವಾಕರ್ಮದಲ್ಲೇ ತನ್ನನ್ನು ತಾನು ಕೂಲಿಗೋಸ್ಕರ ಅರ್ಪಿಸಿಕೊಂಡಿದ್ದಾರೋ ಅಂಥವರು ಕೂಡ ತೇ ಪಿಯಾಂತಿ ಪರಾಂ ಗತಿಂ, ಅಂಥವರು ಕೂಡ ಮಾಂಹಿ ಪಾರ್ಥವ್ಯಪಾಶ್ರಿತ್ಯ, ನನ್ನನ್ನು ಒಂದು ಬಾರಿ ದೇವಾ ನಾರಾಯಣ ಕೃಷ್ಣ ಅಂತ ಕೂಗಿಕೊಂಡ್ರು ಅಂತಾದರೆ ಅವರು ಕೂಡ ಪರಮಗತಿಯನ್ನು ಪಡಿತಾರೆ, ಇದಕ್ಕೆ ಸಂಶಯ ಬೇಡ. ಹಾಗಾದರೆ ಭಗವಂತನ ಸ್ಮರಣೆ ಅನ್ನುವುದಕ್ಕೆ ಅಷ್ಟು ಮಹತ್ವ. ದಾಸರು ಹೇಳ್ತಾರಲ್ಲ, ಕೃಷ್ಣ ಎನ್ನಬಾರದೆ, ಮಕ್ಕಳಾಡಿಸುವಾಗ, ಪೂರ್ತಿ ನಾನು ಹೇಳುವುದಿಲ್ಲ, ಆಮೇಲೆ ಗೊತ್ತಿದೆ. ಆಮೇಲೆ ಉಪನ್ಯಾಸ ಕೇಳುವಾಗ, ಉಪನ್ಯಾಸದ ಮಧ್ಯದಲ್ಲಿ ತೂಕಡಿಗೆ ಬಂದು ಆಕಳಿಸುವಾಗ ಒಮ್ಮೆ ಕೃಷ್ಣ ಎನ್ನಬಾರದೆ ಅಂತ ಹೇಳ್ತಾರೆ ದಾಸರು. ಅಂದರೆ ಆಕಳಿಸುವಾಗಲೂ ಒಮ್ಮೆ ಕೃಷ್ಣ ಅಂತೇಳಿ, ಕೃಷ್ಣ ಅಂತ ಹೇಳಿದರೆ ನಿನ್ನದ್ದು ಯಾವ ಪಾಪವೂ ಜೊತೆಗೆ ಉಳಿಯುವುದಿಲ್ಲ. ಹಾಗಾದರೆ ಆ ಭಗವಂತನ ನಾಮಕ್ಕೆ ಎಷ್ಟು ಬಲ ಇದೆ ಅಂದರೆ, ಅದು ಎಷ್ಟು ಪಾಪಗಳನ್ನು ಪರಿಹರಿಸಬಲ್ಲದೋ ಅಷ್ಟು ಪಾಪ ಮಾಡುವ ಬಲ ನಮ್ಮಲ್ಲಿಲ್ಲಂತೆ. ನಾರಾಯಣೇತಿ ನಾಮಾಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೇ ಪತಂತಿ ಇತ್ಯೇತದದ್ಭುತ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಪ್ರತಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ. ಅವನನ್ನು ಒಮ್ಮೆ ಸ್ಮರಿಸಿದರೆ ಪಾಪ ರಾಶಿಯನ್ನೇ ಸುಟ್ಟು ಭಸ್ಮ ಮಾಡತಕ್ಕಂತಹ ಕಾಲಾಗ್ನಿಯಾಗಿ ಬಂದು ಬಿಡ್ತಾನೆ. ಅಂತಹ ಭಗವಂತನ ಸ್ಮರಣೆಯನ್ನು ಮಾಡಿದ ಸ್ತ್ರೀಯ ವೈಶ್ಯಾ ತಥಾ ಶೂದ್ರಾ ತೇಪಿ ಯಾಂತಿ ಪರಾಂ ಗತಿಂ ಕಿಂ ಪುನರ್ ಬ್ರಾಹ್ಮಣ ಪುಣ್ಯ ಭಕ್ತ ರಾಜರ್ಷಯಸ್ತಥಾ. ಇಂಥಲ್ಲಿ ವೇದಾಧ್ಯಯನ ಸಂಪನ್ನರಾದವರು ಇನ್ನು ಶ್ರೇಯಸ್ಸನ್ನು ಪಡೆಯುವುದಿಲ್ಲ ಅಂತ ಪ್ರತ್ಯೇಕ ಹೇಳಬೇಕೇನು? ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಶುಭಾ ಭಜಸ್ವ ಮಾಂ ಮನ್ಮನಾ ಭವ ಮದ್ಭಕ್ತಃ ಮದ್ಯಾಜಿ ಮಾಂ ನಮಸ್ಕುರು ಮಾಮೈ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಓಂ ತತ್ಸತ್. ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯಾ ರಾಜಗುಹ್ಯಯೋಗೋ ನಾಮ ನವಮಃ. ಈ 9ಮ ಅಧ್ಯಾಯದಲ್ಲಿ ಕೃಷ್ಣನ ಕೊನೆಯ ಉಪದೇಶ ಅದು. ಮನ್ಮನಾ ಭವ ಮದ್ಭಕ್ತಃ, ನನ್ನ ಕಡೆಗೆ ಮನಸ್ಸಿಡು. ಮದ್ಭಕ್ತಃ ಭವ, ನನ್ನನ್ನು ಭಜಿಸು. ಮದ್ಯಾಜಿ, ಯಜ್ಞದಲ್ಲಿ ಕೃಷ್ಣ ಪರಮಾತ್ಮನನ್ನು ಚಿಂತಿಸಿಕೊಂಡು ಶ್ರೀಕೃಷ್ಣ ಪರಬ್ರಹ್ಮ ಅಂತ ಚಿಂತಿಸು. ಮಾಂ ನಮಸ್ಕುರು, ನಮಸ್ಕಾರ ಮಾಡುವುದಕ್ಕೆ ಮರೆಯಬೇಡ. ಯಾಕಂದರೆ ಬಗ್ಗುವಿಕೆ ಅನ್ನುವುದೇ ಮನುಷ್ಯನ ಮನಸ್ಸಿನ ಬಗ್ಗುವಿಕೆಗೆ ಸಾಕ್ಷಿಯಾದದ್ದು. ಮಾಮೇ ವೈಶ್ಯಸಿ ಯುಕ್ತೈವಂ, ಈ ರೀತಿ ನೀನು ನಿನ್ನ ಮನಸ್ಸಿನ ಯೋಗವನ್ನು ನೆಲೆಗೊಳಿಸಿದಿದ್ದಾದರೆ ನನ್ನನ್ನೇ ಬಂದು ಸೇರ್ತಿ ಅರ್ಜುನ. ಆತ್ಮಾನಂ ಮತ್ಪರಾಯಣ, ಪರಮಾತ್ಮ ಅನಿಸಿದ ನನ್ನನ್ನು ಸೇರಬೇಕಾದರೆ ನನ್ನ ಪರಾಯಣನಾಗಬೇಕು, ನನ್ನ ಕಡೆಗೆ ಮನಸ್ಸನ್ನು ಅರ್ಪಿಸಿಕೊಳ್ಳಬೇಕು. ಇದು ರಾಜವಿದ್ಯಾ ರಾಜಗುಹ್ಯ. ರಾಜವಿದ್ಯಾ ಅಂದ್ರೇನು? ವಿದ್ಯೆಗಳಲ್ಲಿ ಸರ್ವಶ್ರೇಷ್ಠವಾದದ್ದಕ್ಕೆ ರಾಜವಿದ್ಯೆ ಅಂತ ಹೆಸರು.
ರಾಜಗುಹ್ಯ ಅಂದರೆ ಏನು? ರಹಸ್ಯಗಳಲ್ಲಿ ಅತಿಶ್ರೇಷ್ಠವಾದ ರಹಸ್ಯಕ್ಕೆ ರಾಜಗುಹ್ಯ ಅಂತ ಹೆಸರು. ಈಗ ನಾನು ಹೇಳಿರುವುದು ಅತಿ ಶ್ರೇಷ್ಠವಾದ ವಿದ್ಯೆ, ಅತಿ ಶ್ರೇಷ್ಠವಾದ ರಹಸ್ಯ. ಏನು ರಹಸ್ಯ ಅಂದರೆ ನನ್ನನ್ನೇ ಪೂಜಿಸುವವ ಕೊನೆಗೆ ನನ್ನನ್ನು ಹೊಂತಾನೆ, ಅದು ಪರಮ ಸುಖದ ಪದವಿ. ಆದ್ದರಿಂದ ಬೇರೆ ಎಲ್ಲ ಕಾಮನೆಗಳನ್ನು ಬದಿಗಿಟ್ಟು ಸಂಸಾರದಲ್ಲಿ ಬಿದ್ದರೂ ಕೂಡ ಸಂಸಾರವನ್ನು ಅಂಟಿಸಿಕೊಳ್ಳದೆ ಬದುಕತಕ್ಕಂತಹ ನಾಜೂಕುತನವನ್ನು ಜೀವನದಲ್ಲಿ ರೂಪಿಸಿಕೊಂಡು ನನ್ನ ಕಡೆಗೆ ಮನಸ್ಸು ಹಾಕು ಅನ್ನುವ ಉಪದೇಶವನ್ನು ಮಾಡಿದ ಆ ಭಗವಂತ ಶ್ರೀಕೃಷ್ಣನಿಗೆ ಜಯತು ಜಯತು ದೇವೋ ದೇವಕೀ ನಂದನೋ ಎಂಬ ಜಯಕಾರವನ್ನು ಹೇಳ್ತಾ ಈ 9ನೆಯ ಅಧ್ಯಾಯದ ಚಿಂತನೆಯನ್ನು ನಾವೆಲ್ಲ ಒಟ್ಟು ಸೇರಿ ಮಧ್ವಪತಿ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ 6 ಗಂಟೆಗೆ 6 ಗಂಟೆ 15 ನಿಮಿಷಕ್ಕೆ, 14ಕ್ಕೂ ಅಲ್ಲ 16ಕ್ಕೂ ಅಲ್ಲ, ನಾಳೆ 6:15ರಿಂದ 7 ಗಂಟೆಯ ತನಕ 10ನೆಯ